ನಮಸ್ಕಾರ ಸ್ನೇಹಿತರೆ, ನಾನು ಎ ಸೈಯದ್ ಈಜಿ ಕ್ಲಾಸಸ್ಗೆ ಸ್ವಾಗತ ಕೋರುತ್ತೇನೆ. ಇಂದು ನಾನು ಈ ವಿಡಿಯೋದಲ್ಲಿ 2020ರಲ್ಲಿ ನಡೆಯುವಂತಹ ಕರ್ನಾಟಕ TET ಎಕ್ಸಾಮ್ಗೆ ಸಂಬಂಧಿಸಿದಂತೆ GPSTR ಪೇಪರ್ 2ರಲ್ಲಿ ಬರುವಂತಹ ಇಂಗ್ಲೀಷ್ ಕಾಂಪ್ರಿಹೆನ್ಷನ್ ರೀಡಿಂಗನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ಯಾವ ರೀತಿ ಬಿಡಿಸಬಹುದು, ಆಮೇಲೆ ಅದರಲ್ಲಿ ನಾವು ಯಾವ್ಯಾವ ಟಿಪ್ಸ್ಗಳನ್ನು ನೆನಪಿಟ್ಕೋಬೇಕು, ಆಮೇಲೆ ಯಾವ್ಯಾವ ಟ್ರಿಕ್ಸ್ಗಳನ್ನು ಯೂಸ್ ಮಾಡಿ ಬಹಳ ಸರಳವಾಗಿ ನಾವು ಏನು ಮಾಡಬೇಕು, ಈ ಪ್ಯಾಸೇಜನ್ನು ಯಾವ ರೀತಿ ಬಿಡಿಸಬೇಕೆಂಬುದನ್ನು ಈ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡುತ್ತೇನೆ. ಅದೇ ರೀತಿ ಈ ವಿಡಿಯೋದ ಕೊನೆಯದಲ್ಲಿ 2014ರ ಒಂದು ಪ್ಯಾಸೇಜನ್ನು ಸಹ ಯಾವ ರೀತಿ ಈಸಿಯಾಗಿ ನಾವು ಬಿಡಿಸಬಹುದು ಎಂಬುದನ್ನು ನಾನು ಇಲ್ಲಿ ಡಿಸ್ಕಷನ್ ಮಾಡಿದ್ದೇನೆ. ಇದುವರೆಗೆ ನೀವು ನನ್ನ ಈಜಿ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ. ನೀವು ನನ್ನ ಎಲ್ಲ ವಿಡಿಯೋಸ್ಗಳನ್ನು ಯೂಟ್ಯೂಬ್ ಚಾನಲ್ ಈಜಿ ಕ್ಲಾಸಸ್ದಲ್ಲಿ ನೋಡಬಹುದು. ನನ್ನ ಜೊತೆ ಸೋಷಿಯಲ್ ಮೀಡಿಯಾದಲ್ಲಿ ಜಾಯ್ನ್ ಆಗಬೇಕೆಂದಿದ್ದರೆ ನನ್ನ ಫೇಸ್ಬುಕ್ ಐಡಿಯನ್ನು ಫಾಲೋ ಮಾಡಬಹುದು. ಇಲ್ಲಿ ನನ್ನ ಎಲ್ಲ ವಿಡಿಯೋಸ್ಗಳ ಅಪ್ಡೇಟ್ಗಳನ್ನು ನೀವು ಪಡೆಯಬಹುದು. ಸ್ನೇಹಿತರೆ, ಶ್ರೀರಾಮ ಅಯೋಧ್ಯದ ರಾಜ ದಶರಥನ ಮಗ ಆಗಿದ್ದರು. ಶ್ರೀರಾಮ ಇವರ ಪತ್ನಿಯ ಹೆಸರು ಸೀತಾ ಆಗಿತ್ತು. ಶ್ರೀರಾಮರವರಿಗೆ 14 ವರ್ಷ ವನವಾಸವಾಗಿತ್ತು. ಹಾಗಾದರೆ ಹೇಳಿ, ಶ್ರೀರಾಮ ಅವರ ತಂದೆ ಹೆಸರೇನು? ವೆರಿ ಗುಡ್ ಸ್ನೇಹಿತರೆ, ಅವರ ತಂದೆ ಹೆಸರು ದಶರಥ. ಈ ಪ್ರಶ್ನೆಗೆ ಉತ್ತರ ನೀವು ಎಷ್ಟು ಬೇಗ ಹೇಗೆ ಹೇಳಿದ್ರಿ? ಯಾಕಂತಂದರೆ ನಿಮಗೆ ಕನ್ನಡದಲ್ಲಿ ನಾನು ಹೇಳ್ತಕ್ಕಂತಹ ಪ್ಯಾಸೇಜ್ ಅರ್ಥವಾಯಿತು. ನಾನು ಏನು ಹೇಳಕತ್ತೇನೆ ಅನ್ನೋದು ಅದು ನಿಮಗೆ ಅರ್ಥವಾಯಿತು. ಅರ್ಥವಾಗುವ ಕಾರಣದಿಂದ ನೀವು ಸರಳವಾಗಿ ಫಟ್ ಅಂತ ಏನು ಮಾಡಿದ್ರಿ, ನಾನು ಕೇಳಿರ್ತಕ್ಕಂತಹ ಪ್ರಶ್ನೆಗೆ ಉತ್ತರವನ್ನು ನೀವು ಹೇಳಿದ್ರಿ. ಅದೇ ರೀತಿ ಒಂದು ಇಂಗ್ಲೀಷ್ದಲ್ಲಿ ನಿಮಗೆ ಒಂದು ಪ್ಯಾಸೇಜ್ ಕೊಟ್ಟು ಅದರಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದಾಗ ನೀವು ಅದಕ್ಕೆ ಉತ್ತರವನ್ನು ಹೇಳಲಿಕ್ಕೆ ಒಂದು ಸ್ವಲ್ಪ ಏನು ಮಾಡ್ತೀರಪ್ಪ ಅಂತಂದ್ರೆ ಹಿಂದೆ ಮುಂದೆ ಮಾಡ್ತೀರಿ. ಯಾಕಂತಂದ್ರೆ ಅದಕ್ಕೆ ಕಾರಣ ಏನಾಗಿರಬಹುದು, ನಾವು ಮೊದಲಿನಿಂದ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಶಾಲೆಯನ್ನು ಕಲಿದೇ ಇರಬಹುದು, ಆಮೇಲೆ ಶಾಲೆಯೊಳಗೆ ನಾವು ಇಂಗ್ಲೀಷನ್ನು ಬಹಳ ಗಮನವಿಟ್ಟು ಕಲಿದೇ ಇರಬಹುದು. ಈ ರೀತಿ ಕೆಲವೊಂದಿಷ್ಟು ಕಾರಣಗಳಿಂದ ನಾವು ಇಂಗ್ಲೀಷನ್ನು ಹೇಳಲಿಕ್ಕೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಒಂದು ಸ್ವಲ್ಪ ಹಿಂದೇಟನ್ನು ಹಾಕ್ತೇವೆ. ಸ್ನೇಹಿತರೆ, 2020ರಲ್ಲಿ ಬರುವಂತಹ ಕರ್ನಾಟಕ TET ಎಕ್ಸಾಮ್ದಲ್ಲಿಯೂ ಸಹ ನಮಗೆ ಇಂಗ್ಲೀಷ್ ಪ್ಯಾಸೇಜನ್ನು ಎದುರಿಸಬೇಕಾಗುತ್ತದೆ. ಆ ಇಂಗ್ಲೀಷ್ ಪ್ಯಾಸೇಜ್ದಲ್ಲಿ ಬಹಳಷ್ಟು ಪ್ಯಾರಾಗ್ರಾಫ್ಸ್ಗಳನ್ನು ಅಥವಾ ಕೆಲವೊಂದಿಷ್ಟು ಕವಿತೆಗಳನ್ನು ಸಹ ಕೊಟ್ಟಿರ್ತಾರೆ. ಅವುಗಳನ್ನು ಓದಿ ಅರ್ಥ ಮಾಡಿಕೊಂಡು ನಾವು ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಾಗುತ್ತದೆ. ಸೊ ಅದರಲ್ಲಿ ನಮಗೆ 15 ಅಂಕಗಳು ನಿಗದಿತವಾಗಿರುತ್ತವೆ. ಆ 15 ಅಂಕಗಳನ್ನು ಯಾವ ರೀತಿ ಪಡ್ಕೋಬೇಕು ಎಂಬುದನ್ನು ನಾವು ಆಮೇಲೆ ಆ 15 ಅಂಕಗಳನ್ನು ಯಾವ ರೀತಿ ಬಿಡಿಸಬೇಕು, ಪ್ಯಾಸೇಜನ್ನು ಯಾವ ರೀತಿ ಓದಬೇಕು, ಆಮೇಲೆ ಅದರಲ್ಲಿರ್ತಕ್ಕಂಥ ಯಾವ್ಯಾವ ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು, ಟ್ರಿಕ್ಸ್ಗಳನ್ನ ಯಾವ್ಯಾವ ಫಾಲೋ ಮಾಡಬೇಕು ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸ್ನೇಹಿತರೆ, ಮೊದಲು ನಾವು ಇದರ ಕಾನ್ಸೆಪ್ಟನ್ನು ತಿಳ್ಕೊಳ್ಳೋಣ. ಕಾನ್ಸೆಪ್ಟ್ ಏನು ಅಂತಂದ್ರೆ, ಈಗ ಕಾಂಪ್ರಿಹೆನ್ಷನ್. ಕಾಂಪ್ರಿಹೆನ್ಷನ್ ಅಂತಂದರೆ ಏನು? ಕಾಂಪ್ರಿಹೆನ್ಷನ್ ಅಂತಂದರೆ ತಿಳಿಯುವುದು. ಈಗ ನಮಗೆ ಎಕ್ಸಾಮ್ ಯಾರು ಕಂಡಕ್ಟ್ ಮಾಡ್ತಿರ್ತಾರಲ್ಲ, ಅವರು ನಮಗೆ ಕೊಟ್ಟಿರ್ತಕ್ಕಂತಹ ಪ್ಯಾಸೇಜ್ದಲ್ಲಿ ನಾವು ಎಷ್ಟು ಅರ್ಥ ಮಾಡ್ಕೋತೀವಿ ಅನ್ನೋದನ್ನು ಅವರು ಚೆಕ್ ಮಾಡ್ತಿರ್ತಾರೆ. ಈಗ ಎಲ್ಲರಿಗೂ ಏನಪ್ಪ ಅಂತಂದರೆ ಒಂದು ಯಾವುದೇ ಗ್ರಾಮರ್ ಪಾಯಿಂಟನ್ನು ಕೊಟ್ಟು ಅದರಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಹೇಳ್ರಿ ಅಥವಾ ಆ್ಯಕ್ಟಿವ್ ಪ್ಯಾಸಿವ್ ಹೇಳ್ರಿ ಅಂತೇಳಿ ಕೇಳೋದು ಇದರ ಅರ್ಥ ಅಲ್ಲ. ಕಾಂಪ್ರಿಹೆನ್ಷನ್ ಪ್ಯಾಸೇಜ್ ಇದರ ಅರ್ಥ ಏನಪ್ಪ ಅಂತಂದ್ರೆ, ಆ ಪ್ಯಾಸೇಜನ್ನು ನಾವು ಓದಿ ಎಷ್ಟು ಅದನ್ನು ಗ್ರಹಿಕೆ ಮಾಡ್ಕೋತೀವಿ, ಎಷ್ಟು ಅರ್ಥ ಮಾಡ್ಕೋತೀವಿ ಅನ್ನೋದನ್ನೇ ಏನಪ್ಪ ಅಂತಂದ್ರೆ ಎಕ್ಸಾಮ್ ಕಂಡಕ್ಟ್ ಮಾಡೋರು ನೋಡ್ತಿರ್ತಾರೆ. ಹೌದಾ? ಈಗ ನಾವು ಅದನ್ನು ಬಿಡಿಸೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಟಿಪ್ಸ್ಗಳಿದಾವೆ, ಕೆಲವೊಂದಿಷ್ಟು ಸ್ಟೆಪ್ಸ್ಗಳಿದಾವೆ. ಅವುಗಳನ್ನ ಫಾಲೋ ಮಾಡೋದ್ರ ಮುಖಾಂತರ ಈಸಿಯಾಗಿ ಕಡಿಮೆ ಸಮಯದಲ್ಲಿ ನಾವು ಏನು ಮಾಡ್ಬೋದು, ಆ ಪ್ಯಾಸೇಜನ್ನು ಸಂಪೂರ್ಣವಾಗಿ ಬಿಡಿಸ್ಬೋದು. ಯಾವ ರೀತಿ ಅನ್ನೋದನ್ನು ನೋಡೋಣ. ಮೊಟ್ಟ ಮೊದಲನೇದಾಗಿ ಅವಾಯ್ಡ್ ಕಾಮನ್ ಮಿಸ್ಟೇಕ್ಸ್. ಈ ಮಿಸ್ಟೇಕ್ಸ್ಗಳನ್ನು ಮೊದಲು ನೀವು ಏನು ಮಾಡಬೇಕು, ಅವಾಯ್ಡ್ ಮಾಡಬೇಕು. ಒಂದನೇದೇನು, ರೀಡಿಂಗ್ ದ ಪ್ಯಾಸೇಜ್ ಇಮ್ಮಿಡಿಯೇಟ್ಲಿ. ಈಗ ನೋಡಿರಿ, ಕ್ವಶನ್ ಪೇಪರ್ ನಾವು ಇಂಗ್ಲೀಷದ ತೆಗೆದ ತಕ್ಷಣ ಏನು ಮಾಡಿಬಿಡ್ತೇವೆ, ಪ್ಯಾಸೇಜನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೇವೆ. ಇದು ಏನಪ್ಪ ಅಂತಂದ್ರೆ ಎಲ್ಲ ಸ್ನೇಹಿತರು ಮಾಡುವಂತಹ ಬಹಳ ಸ್ನೇಹಿತರು ಮಾಡುವಂತಹ ಮೊದಲನೇ ತಪ್ಪು ಏನಪ್ಪ ಅಂತಂದ್ರೆ ಪ್ಯಾಸೇಜನ್ನು ಇಮ್ಮಿಡಿಯೇಟ್ ಓದಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೇವೆ. ಸೊ ಸ್ನೇಹಿತರೆ, ಮೊದಲು ಪ್ಯಾಸೇಜನ್ನು ಓದಬಾರ್ದು. ಅವರಲ್ಲಿ ಹೇಳ್ತಾರೆ ಏನಪ್ಪ ಅಂತಂದ್ರೆ, ರೀಡ್ ಕೇರ್ಫುಲ್ಲಿ ಪ್ಯಾಸೇಜ್ ಅಂಥೇಳಿ ಅವ್ರು ಹೇಳ್ತಾರೆ. ಆದರೆ ನಾವು ಅದನ್ನು ಓದಿದ ತಕ್ಷಣ ಮೊದಲು ಅದನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡ್ತೇವಲ್ಲ, ಅದು ನಾವು ಮಾಡ್ತಾ ಇರೋದು ಮೊದಲನೇ ತಪ್ಪು. ಮೊದಲು ಪ್ಯಾಸೇಜ್ ಓದಬಾರ್ದು. ನೆಕ್ಸ್ಟ್,
ರೀಡ್ ದ ಡೈರೆಕ್ಷನ್ಸ್ ಕೇರ್ಫುಲ್ಲಿ. ಅಲ್ಲಿ ಕೊಟ್ಟಿರ್ತಕ್ಕಂತಹ ಡೈರೆಕ್ಷನ್ಸ್ಗಳನ್ನು ಈಗ ನಾವು ಪ್ಯಾಸೇಜ್ ಓದುವಾಗ ಆಗಿರಬಹುದು, ಆಮೇಲೆ ಪ್ರಶ್ನೆಗಳನ್ನು ಓದುವಾಗ ಆಗಿರಬಹುದು, ಅಲ್ಲಿ ಕೊಟ್ಟಿರ್ತಕ್ಕಂತಹ ಡೈರೆಕ್ಷನ್ಸ್ಗಳನ್ನು, ನಿರ್ದೇಶನಗಳನ್ನು ಮೊದಲು ಸರಿಯಾಗಿ ಕೇರ್ಫುಲ್ಲಾಗಿ ಓದಬೇಕು. ಒಂದೊಂದು ಸಲ ಅಲ್ಲಿ ಸಿನಾನಿಮ್ಸ್ ಕೇಳಿರ್ತಾರೆ, ಕೆಲವೊಂದು ಸಲ ಏನು ಮಾಡಿರ್ತಾರೆ ಆ್ಯಂಟೋನಿಮ್ಸ್ ಕೇಳಿರ್ತಾರೆ. ಸೊ ನಾವು ಗದ್ದಲದಲ್ಲಿ ಫಾಸ್ಟ್ ಗಡ್ಬಡಿ ಒಳಗೆ ಓದುವಾಗ ಸಿನಾನಿಮ್ಸ್ ಕೇಳಿದಾಗ ಆ್ಯಂಟೋನಿಮ್ಸ್ ಬರೋದು, ಆ್ಯಂಟೋನಿಮ್ಸ್ ಕೇಳಿದಾಗ ಸಿನಾನಿಮ್ಸ್ ಬರೋದು. ಈ ರೀತಿ ಆಗಿರ್ತಕ್ಕಂತಹ ಮಿಸ್ ಚಾನ್ಸಸ್ಗಳು ಆಗುವಂತಹ ಚಾನ್ಸಸ್ಗಳು ಇರ್ತವೆ. ಆದ್ದರಿಂದ ಅಲ್ಲಿ ಕೊಟ್ಟಿರ್ತಕ್ಕಂತಹ ಡೈರೆಕ್ಷನ್ಸ್ಗಳನ್ನು ಮೊದಲು ನಾವು ಕೇರ್ಫುಲ್ಲಾಗಿ ಓದಬೇಕು. ಈಗ ಮುಂದೆ ಹೋಗೋಣ ಒಂದನೇ ಸ್ಟೆಪ್. ಮೊದಲ ಸ್ಟೆಪ್ ಏನು ಮಾಡಬೇಕು, ನಾವು ಕ್ವಶನ್ ಪೇಪರ್ ತೊಗೊಂಡ ತಕ್ಷಣ ಮೊದಲನೇ ಸ್ಟೆಪ್ ಏನು ಮಾಡಬೇಕು, ರೀಡ್ ದ ಕ್ವಶನ್ಸ್. ಮೊದಲನೇದಾಗಿ ಪ್ಯಾಸೇಜನ್ನು ಬಿಟ್ಟು ಬಿಡಬೇಕು. ಆ ಪ್ಯಾಸೇಜನ್ನು ಬಿಟ್ಟು ಮೊದಲು ಏನು ಮಾಡಬೇಕು, ಯಾವ ಕ್ವಶನ್ಸ್ಗಳಿದಾವೆ ಅವು ಎಲ್ಲ ಕ್ವಶನ್ಸ್ಗಳನ್ನು ಮೊದಲು ಒಂದು ಸಲ ಓದ್ಕೋಬೇಕು. ಓಕೆ, ಅದರ ನಂತರ ನೋಟ್ ಆರ್ ಹೈಲೈಟ್ ದ ಕೀವರ್ಡ್ಸ್ ಮೆನ್ಷನ್ ಇನ್ ದ ಕ್ವಶನ್. ಆಮೇಲೆ ಏನು ಮಾಡಬೇಕು, ಪ್ರಶ್ನೆಯನ್ನು ಓದುವಾಗ ಅಲ್ಲಿರ್ತಕ್ಕಂತಹ ಮುಖ್ಯವಾಗಿರುವಂತಹ ಕೀವರ್ಡ್ಸ್, ಕೆಲವೊಂದಿಷ್ಟು ಮುಖ್ಯವಾಗಿರ್ತಕ್ಕಂಥ ಶಬ್ದಗಳಿರ್ತಾವೆ. ಆ ಶಬ್ದಗಳನ್ನ ಏನು ಮಾಡ್ಕೋಬೇಕು, ಅಂಡರ್ಲೈನರೇ ಮಾಡ್ಕೋಬೇಕು ಅಥವಾ ಹೈಲೈಟರೇ ಮಾಡ್ಕೋಬೇಕು, ಅಥವಾ ಒಂದು ಬೇರೆ ಹಾಳೆಯಲ್ಲಿ ನೀವು ಆ ಶಬ್ದಗಳನ್ನು ಬರೆದಿಟ್ಕೋಬೇಕು. ಯಾಕಂತಂದ್ರೆ ಆ ಶಬ್ದಗಳು ನಾವು ಮುಂದೆ ಓದುವಂತಹ ಪ್ಯಾಸೇಜಲ್ಲಿ ಎಲ್ಲಿ ಬರ್ತಾವೆ ಅನ್ನೋದನ್ನು ನಾವು ಗುರ್ತ ಹಿಡಿಬೇಕಾಗ್ತದೆ. ಅದರ ಸಲುವಾಗಿ ಆ ಹೈಲೈಟ್ಸ್ ಮಾಡಿರ್ತಕ್ಕಂಥ ಶಬ್ದಗಳು ನಾವು ನೆನಪಿಟ್ಕೊಂಡು ಮುಂದೆ ಪ್ಯಾಸೇಜ್ ಓದುವಾಗ ನಮಗೆ ಬಹಳ ಅನುಕೂಲ ಆಗ್ತಾವೆ. ಓಕೆ, ಸೊ ಫಸ್ಟ್ ಮಾಡಬೇಕಾಗಿರ್ತಕ್ಕಂತಹ ಇದು ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಈಗ ನೋಡ್ರಿ, ನೋವಿಂಗ್ ದ ಕ್ವಶನ್ಸ್ ಹೆಲ್ಪ್ ಟು ರೀಡ್ ದ ಪ್ಯಾಸೇಜ್. ನೋಡಿರಿ, ಮೊದಲು ನಾವು ಯಾಕೆ ಪ್ರಶ್ನೆ ಓದಬೇಕು, ಪ್ರಶ್ನೆಯನ್ನು ಓದಿದ ಮೇಲೆ ನಾವು ಮುಂದೆ ಪ್ಯಾಸೇಜ್ದಲ್ಲಿ ಏನು ಹುಡುಕಬೇಕು ಅನ್ನೋದನ್ನು ನಮಗೆ ಗೊತ್ತಾಗ್ಬಿಡ್ತೈತಿ. ಹೌದಾ, ನಾವು ಮೊದಲ ಪ್ರಶ್ನೆ ನಮಗೆ ಗೊತ್ತೈತಿ, ಈ ಪ್ರಶ್ನೆ ಇಲ್ಲಿ ಐತಿ, ಇದು ಈ ರೀತಿ ಕೇಳ್ಯಾರು, ಅದರ ಸಲುವಾಗಿ ಈ ಪ್ಯಾಸೇಜ್ದಲ್ಲಿ ನಾ ಏನು ಹುಡುಕ್ಬೇಕು ಅನ್ನೋದನ್ನು ನನಗೆ ಗೊತ್ತಾಗ್ತೈತೆ. ಅದ್ರ ಸಲುವಾಗಿ ಮೊದಲು ನಾವೇನು ಮಾಡಬೇಕು, ಕ್ವಶನನ್ನು ರೀಡ್ ಮಾಡ್ಬೇಕಂತ ಹೇಳ್ತೀವಿ. ನೆಕ್ಸ್ಟ್, ಟಾರ್ಗೆಟೆಡ್ ರೀಡಿಂಗ್ ಇನ್ಕ್ರೀಸ್ ಸ್ಪೀಡ್. ಸೊ ಈ ರೀತಿ ನಾವು ಪ್ರಶ್ನೆಯನ್ನು ಮೊದಲು ಓದಿದಾಗ ಅಲ್ಲಿ ಪ್ಯಾಸೇಜ್ ಓದುವಾಗ ನಮಗೇನಾಗ್ತೈತಿ, ಸ್ಪೀಡಾಗಿ ಓದಲಿಕ್ಕೆ ಹೆಲ್ಪ್ ಆಗ್ತೈತಿ. ಸೊ ಯಾಕೆ ಸ್ಪೀಡಾಗಿ ಓದಕ್ಕೆ ಹೆಲ್ಪ್ ಆಗ್ತೈತೆ ಅಂತಂದ್ರೆ ನಮಗೆ ಗೊತ್ತಿರ್ತೈತಿ ಟಾರ್ಗೆಟ್ ಏನಿದೆ ಅನ್ನೋದನ್ನು. ಟಾರ್ಗೆಟ್ ಏನು, ನಾವು ಕೀವರ್ಡ್ಸ್ಗಳನ್ನು ಬರೆದಿಟ್ಕೊಂಡಿರ್ತೇವಲ್ಲ, ಅದೇ ನಮ್ಮ ಟಾರ್ಗೆಟ್ ಇರ್ತೈತಿ. ಸೊ ಆ ಟಾರ್ಗೆಟ್ ಎಲ್ಲಿ ಬರ್ತೈತಿ ಅನ್ನೋದನ್ನು ನಾವು ಪ್ಯಾಸೇಜಲ್ಲಿ ಹುಡುಕ್ತಿರ್ತೇವೆ. ಅವಾಗ ನಮಗೇನಾಗ್ತೈತಿ, ಓದುವಾಗ ನಮ್ಮ ಸ್ಪೀಡ್ ಏನಾಗ್ತೈತಿ, ಇನ್ಕ್ರೀಸ್ ಆಗ್ತೈತಿ. ಅದ್ರ ಸಲುವಾಗಿ ಮೊದಲನೇದಾಗಿ ನಾವು ಕ್ವಶನ್ಸ್ಗಳನ್ನು ಓದಬೇಕು. ಹೂ ನೋಸ್ ವಾಟ್ ಹಿ ಆರ್ ಶಿ ಈಸ್ ಲುಕಿಂಗ್ ಫಾರ್ ಫ್ರಾಮ್ ದ ಪ್ಯಾಸೇಜ್. ನಾವು ಈ ಕ್ವಶನ್ಸ್ಗಳನ್ನು ಓದಲಿಲ್ಲ ಅಂತಂದ್ರೆ ಆ ಪ್ಯಾಸೇಜಲ್ಲಿ ಏನು ಹುಡುಕಬೇಕಾಗೈತಿ ಅಥವಾ ಅದರಲ್ಲಿ ಯಾವ ಪ್ರಶ್ನೆಗೆ ಉತ್ತರ ಹುಡುಕಬೇಕಾಗಿತ್ತು ಅನ್ನೋದು ನಮಗೆ ತಿಳಿಯೋದಿಲ್ಲ ಸ್ಪಷ್ಟವಾಗಿ. ಆದ್ದರಿಂದ ಮೊದಲು ನಾವು ಏನು ಮಾಡಬೇಕು, ಪ್ಯಾಸೇಜನ್ನು ಓದೋದಕ್ಕಿಂತ ಮುಂಚೆ ಪ್ರಶ್ನೆಗಳನ್ನು ಕೇರ್ಫುಲ್ಲಾಗಿ ಓದ್ಕೋಬೇಕು. ಸ್ನೇಹಿತರೆ, ಸ್ಪಷ್ಟವಾಗಿ ಪ್ರಶ್ನೆಗಳನ್ನು ಓದಿ ಅವುಗಳ ಕೀ ವರ್ಡ್ಸ್ಗಳನ್ನು ಬರ್ಕೊಂಡ ಮೇಲೆ ಇನ್ನು ಮುಂದಿನ ಸ್ಟೆಪ್ಪು, ಮೂರನೇ ಸ್ಟೆಪ್ಪಿಗೆ ಏನು ಮಾಡಬೇಕಂತಂದರೆ ನಾವು ನೇರವಾಗಿ ಪ್ಯಾಸೇಜ್ ಕಡೆ ಹೋಗಬೇಕು. ಓಕೆ, ಪ್ಯಾಸೇಜ್ ಒಳಗೆ ಏನು ಮಾಡಬೇಕು, ಸರ್ಚ್ ಫಾರ್ ಸೆಂಟೆನ್ಸಸ್ ವಿತ್ ದ ಕೀವರ್ಡ್ಸ್ ಇನ್ ದ ಪ್ಯಾಸೇಜ್. ನಾವು ಯಾವ್ಯಾವ ಕೀವರ್ಡ್ಸ್ಗಳನ್ನು ಬರ್ಕೊಂಡಿರ್ತೇವಲ್ಲ ಆ ಎಲ್ಲ ಕೀವರ್ಡ್ಸ್ಗಳು ಪ್ಯಾಸೇಜ್ದಲ್ಲಿ ಎಲ್ಲಿದಾವೆ ಅನ್ನೋದನ್ನು ಓದ್ತಾ ಹುಡ್ಕೊಂತ ಹೋಗಬೇಕು. ಅವಾಗ ನಮಗೆ ಗೊತ್ತಾಗ್ತೈತಿ ಅದ್ರ ಆನ್ಸರ್ ಏನಿರ್ತೈತಿ ಅಲ್ಲೇ ಇರ್ತೈತಿ. ಆ ಒಂದು ಕೇಳ್ತಕ್ಕಂತಹ ಪ್ರಶ್ನೆಯ ಆನ್ಸರು ಸಹ ಏನಿರ್ತೈತಿ ಅಲ್ಲೇ ಇರ್ತೈತಿ. ಅದರ ಸಲುವಾಗಿ ಇಲ್ಲಿರುವಂತಹ ಕೀವರ್ಡ್ಸ್ಗಳನ್ನು ತಗೊಂಡು ಆ ಪ್ಯಾಸೇಜ್ದಲ್ಲಿ ಎಲ್ಲಿದಾವು ಆ ಕೀವರ್ಡ್ಸ್ಗಳನ್ನು ಹುಡ್ಕೊತ ಹೋಗಬೇಕು. ವಿದ್ಯಾರ್ಥಿ ಮಿತ್ರರೇ, ನಾವು ಈ ಪ್ಯಾಸೇಜನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಈ ಎಲ್ಲ ಸ್ಟೆಪ್ಸ್ಗಳು ಆದಮೇಲೆ ನಾನು ಒಂದು ಪ್ಯಾಸೇಜನ್ನು 2014 ಕ್ವಶನ್ ಪೇಪರ್ದಲ್ಲಿ ಇರುವಂಥ ಒಂದು ಪ್ಯಾಸೇಜನ್ನು ಬಿಡಿಸಿ ತೋರಿಸ್ತೀನಿ. ಈ ಸ್ಟೆಪ್ಸ್ಗಳನ್ನು ಯಾವ ರೀತಿ ಬಳಕೆ ಮಾಡಬೇಕು, ಆಮೇಲೆ ಯಾವ ರೀತಿ ಟ್ರಿಕ್ಸನ್ನು ಯೂಸ್ ಮಾಡಬೇಕು, ಯಾವ ರೀತಿ ನಮ್ಮ ಕಾಮನ್ ಸೆನ್ಸನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಆ ಒಂದು ಪ್ಯಾಸೇಜನ್ನು ಬಿಡಿಸುವಾಗ ನಾನು ನಿಮಗೆ ಹೇಳ್ಕೊಡ್ತೇನೆ. ಮುಂದಿನದಾಗಿ ನಾಲ್ಕನೇ ಸ್ಟೆಪ್ ಏನು ಮಾಡಬೇಕು, ಈಗ ಆ ಕೀವರ್ಡ್ಸ್ಗಳನ್ನ ತೊಗೊಂಡು ನಾವು ಏನು ಮಾಡಕತ್ತೀವಿ, ಪ್ಯಾಸೇಜನ್ನು ಓದ್ತಾ ಹೋಗಾಕತ್ತೀವಿ. ಹೌದಾ, ಈಗ ನೆಕ್ಸ್ಟ್ 4ನೇ ಸ್ಟೆಪ್ದಲ್ಲಿ ಟ್ರೈ ಟು ಕಾಂಪ್ರಿಹೆಂಡ್ ವಾಟ್ ದ ಪ್ಯಾಸೇಜ್ ವಾಂಟ್ಸ್ ಟು ಕನ್ವೆ. ನೋಡ್ರಿ, ಇಲ್ಲಿ ಆ ಪ್ಯಾಸೇಜ್ ನಮಗೆ ಏನು ಹೇಳಾಕತ್ತೈತಿ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಓಕೆ,
ಯಾಕಂತಂದ್ರೆ ಕೆಲವೊಂದಿಷ್ಟು ಸಮಯದಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತಂದ್ರೆ ಇನ್ಡೈರೆಕ್ಟ್ ಇರುವಂತಹ ಕ್ವಶನ್ಸ್ಗಳು ಕೇಳ್ತಾರೆ. ಅಂತಂದ್ರೆ ಆ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಪ್ಯಾಸೇಜ್ದಲ್ಲಿ ಇರೋದಿಲ್ಲ, ಆ ರೀತಿ ಇರ್ತಕ್ಕಂತಹ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಅದರ ಸಲುವಾಗಿ ಆ ಪ್ಯಾಸೇಜ್ದ ಕಾಂಪ್ರಿಹೆಂಡ್ ನಮಗೆ ಗೊತ್ತಿರಬೇಕು, ಅಂದರೆ ಅದನ್ನು ತಿಳ್ಕೊಬೇಕು ಅಂತ ಅದರ ಅರ್ಥ. ಪ್ಯಾಸೇಜ್ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅದರಲ್ಲಿ ಯಾವ್ಯಾವ ರೀತಿ ಇಂಡೈರೆಕ್ಟ್ ಕ್ವಶನ್ಸ್ಗಳು ಯಾವ್ಯಾವ ರೀತಿ ಕೇಳ್ತಾರೋ, ಕ್ವಶನ್ಸ್ ಆನ್ ಟೈಟಲ್ ಅಂತಂದ್ರೆ ಒಂದು ಪ್ಯಾಸೇಜ್ ಇರ್ತೈತಿ, ಆ ಪ್ಯಾಸೇಜಿಗೆ ನೀವು ಶೀರ್ಷಿಕೆ ಏನು ಕೊಡ್ತೀರಿ ಅಂಥೇಳಿ ಕೇಳ್ತಾರೆ ಅವರು. ಈಗ ಆ ಪ್ಯಾಸೇಜ್ಗೆ ಶೀರ್ಷಿಕೆ ಕೊಡಬೇಕಂತಂದ್ರೆ ಮೊದಲು ನಮಗೆ ಪ್ಯಾಸೇಜ್ ಪೂರ್ತಿ ಅರ್ಥ ಆಗಬೇಕು, ಅವಾಗ ಮಾತ್ರ ನಾವು ಅದಕ್ಕೆ ಶೀರ್ಷಿಕೆಯನ್ನು ಕೊಡಲಿಕ್ಕೆ ಬರ್ತೈತಿ. ಸೊ ಅದ್ರ ಸಲುವಾಗಿ ಕೇರ್ಫುಲ್ಲಾಗಿ ನಾವು ಆ ಪ್ಯಾಸೇಜನ್ನು ಕಾಂಪ್ರಿಹೆಂಡ್ ಮಾಡ್ಕೋಬೇಕು, ತಿಳ್ಕೊಬೇಕು. ನೆಕ್ಸ್ಟ್ ಇಂಟೆನ್ಷನ್ ಆಫ್ ದ ಆಥರ್, ಆಮೇಲೆ ಆ ಬರೆದಿರ್ತಕ್ಕಂತಹ ಆಥರ್ ಏನಿರ್ತಾರಲ್ಲ ಆ ಆಥರ್ದ ಇಂಟೆನ್ಷನ್ ಏನಿದೆ, ಉದ್ದೇಶ ಏನಿದೆ ಈ ಪ್ಯಾರಾಗ್ರಾಫದ್ದು, ಈ ರೀತಿಯೂ ಕೇಳುವಂಥ ಚಾನ್ಸಸ್ ಇರ್ತಾವೆ. ಆಮೇಲೆ ಟೋನ್ ಆಫ್ ದ ಪ್ಯಾಸೇಜ್ ಅಂತಂದ್ರೆ ಈ ಪ್ಯಾಸೇಜ್ ಏನನ್ನು ಹೇಳ್ತಾ ಇದೆ ಅನ್ನೋದನ್ನು ಸಹ ಕೇಳುವಂಥ ಚಾನ್ಸಸ್ ಇರ್ತೈತಿ. ಇವುಗಳನ್ನು ಬಿಟ್ಟು ಮತ್ತೇನು ಕೇಳಬಹುದು, ಇಂಡೈರೆಕ್ಟ್ವಾಗಿ ಸಿನೋನಿಮ್ಗಳನ್ನು ಕೇಳಬಹುದು, ಆಮೇಲೆ ಆ್ಯಂಟೋನಿಮ್ಸ್ಗಳನ್ನು ಸಹ ಕೇಳಬಹುದು. ಸಿನೋನಿಮ್ ಅಂತಂದ್ರೆ ಸಮಾನಾರ್ಥಕ ಪದಗಳು, ಆ್ಯಂಟೋನಿಮ್ ಅಂತಂದ್ರೆ ವಿರುದ್ಧಾರ್ಥಕ ಪದಗಳನ್ನು ಸಹ ಕೇಳಬಹುದು. ಅವುಗಳನ್ನು ಸಹ ನಾವು ನಮ್ಮ ಕಾಮನ್ ಸೆನ್ಸನ್ನು ಉಪಯೋಗಿಸಿ ನಾವು ಏನು ಮಾಡಬಹುದು, ಆ ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬಹುದು. ಈಗ ಸಿನಾನಿಮ್ಸ್ಗಳು ನಮಗೆ ಎಲ್ಲಕ್ಕೆಲ್ಲ ಬಹ್ಯಾಟ್ ಮಾಡೋಕ್ಕಾಗೋದಿಲ್ಲ, ಆ್ಯಂಟೋನಿಮ್ಸ್ಗಳು ಸಹ ಎಲ್ಲಕ್ಕೆಲ್ಲ ಬಹ್ಯಾಟ್ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಆ ಸಿನಾನಿಮ್ ಅಥವಾ ಆ್ಯಂಟೋನಮ್ ಇರುವಂತಹ ಏನು ಒಂದು ಲೈನ್ ಇರ್ತೈತಲ್ಲ ಪ್ಯಾಸೇಜ್ದಲ್ಲಿ, ಆ ಪ್ಯಾಸೇಜ್ದಲ್ಲಿರುವಂತಹ ಲೈನನ್ನು ಅರ್ಥ ಮಾಡ್ಕೋಬೇಕು ನಾವು. ಆ ಲೈನನ್ನು ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ಅಲ್ಲಿರ್ತಕ್ಕಂತಹ ಶಬ್ದ ಏನು ಹೇಳಾಕತ್ತೈತಿ ಅನ್ನೋದನ್ನು ನಮಗೆ ಒಂದು ಸ್ವಲ್ಪ ಗೊತ್ತಾಗ್ಬಿಡ್ತೈತಿ. ಅದರ ಮುಖಾಂತರ ಏನು ಮಾಡಬಹುದು, ನಾವು ಅದಕ್ಕೆ ಉತ್ತರವನ್ನು ನಾವು ಕಂಡುಹಿಡ್ಕೋಬಹುದು. ಓಕೆ ಸ್ನೇಹಿತರೆ, ಈ ರೀತಿ ನಾವು ಏನು ಮಾಡಬೇಕು, ಈ ಎಲ್ಲ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿ ನಾವು ಕಾಂಪ್ರಿಹೆನ್ಷನ್ ಪ್ಯಾಸೇಜನ್ನು ಬಿಡಿಸ್ಬೇಕು. ಈಗ ನೋಡ್ರಿ, ಇಲ್ಲಿ ಫಸ್ಟಿಗೆ ಏನು ಮಾಡಬೇಕು, ಫಸ್ಟಿಗೆ ಕ್ವಶನ್ಸ್ಗಳನ್ನು ಓದಬೇಕು, ಕ್ವಶನ್ಸ್ದಲ್ಲಿ ಇರುವಂತಹ ಕೀವರ್ಡ್ಸ್ಗಳನ್ನು ಅಂಡರ್ಲೈನ್ ಮಾಡ್ಕೊಂತ ಹೋಗಬೇಕು. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡಬೇಕು, ಪ್ಯಾಸೇಜನ್ನು ಓದಬೇಕು. ಪ್ಯಾಸೇಜನ್ನು ಓದುವಾಗ ಏನು ನಾವು ಕೀವರ್ಡ್ಸ್ಗಳನ್ನು ಅಂಡರ್ಲೈನ್ ಮಾಡಿರ್ತೇವಲ್ಲ ಆ ಕೀವರ್ಡ್ಸ್ ಪ್ಯಾಸೇಜಲ್ಲಿ ಎಲ್ಲಿದಾವೆ ಅನ್ನೋದನ್ನು ನೋಡ್ತಾ ಹೋಗಬೇಕು. ಆಮೇಲೆ ಏನು ಮಾಡಬೇಕು, ಪ್ಯಾಸೇಜನ್ನು ಓದುವಾಗ ಅದನ್ನು ಸಂಪೂರ್ಣವಾಗಿ ಗ್ರಹಿಕೆ ಮಾಡ್ಕೋಬೇಕು, ಆ ಪ್ಯಾಸೇಜ್ ಏನು ಹೇಳ್ತಾ ಇದೆ ಅನ್ನೋದನ್ನು. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಇಂಡೈರೆಕ್ಟ್ ಆಗಿರುವಂತಹ ಕ್ವಶನ್ಸ್ಗಳು ಅವುಗಳು ಸಹ ಅದರಲ್ಲಿ ಕೇಳಿರ್ತಕ್ಕಂಥ ಸಿನಾನಿಮು, ಆ್ಯಂಟೋನಿಮ್ಸು ಅವುಗಳನ್ನು ಸಹ ಏನು ಮಾಡಬೇಕು, ಪ್ಯಾಸೇಜ್ದಲ್ಲಿ ಅಂಡರ್ಲೈನ್ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡ್ಮೇಲೆ ನಮಗೆ ಆ ಪ್ಯಾಸೇಜ್ ಓದುವಾಗನ ಏನಾಗ್ಬಿಡ್ತೈತಿ, ನಾವು ಓದಿರ್ತಕ್ಕಂತಹ ಕ್ವಶನ್ಗಳಿಗೆ ಉತ್ತರ ನಮಗೆ ಸಿಗಕ್ಕೆ ಸ್ಟಾರ್ಟ್ ಆಗ್ತಾವೆ. ಓಕೆ, ಈಗ ಕೆಲವೊಂದಿಷ್ಟು ವರ್ಡ್ಸ್ಗಳು ನಮಗೆ ಪ್ಯಾಸೇಜ್ ಓದುವಾಗ ತಿಳಿಯಂಗಿಲ್ಲ, ಅವಾಗ ಹೆಂಗೆ ಮಾಡೋದು, ಅದನ್ನು ಹೆಂಗೆ ಗ್ರಹಿಕೆ ಮಾಡೋದು ಅಂತಂದ್ರೆ ಆ ಪ್ಯಾಸೇಜ್ದಲ್ಲಿರುವಂತಹ ಆ ವರ್ಡ್ಸ್ಗಳನ್ನ ಇಂಗ್ಲೀಷ್ದೊಳಗನ ಏನು ಮಾಡ್ಕೋಬೇಕು, ತಿಳ್ಕೊಬೇಕು. ನಾವು ಇಂಗ್ಲೀಷ್ದೊಳಗನ ಹೆಂಗೆ ತಿಳ್ಕೊಬೇಕು ಅಂತಂದ್ರೆ ಈಗ ಒಂದು ಉದಾಹರಣೆ ಹೇಳ್ತೇನೆ ನೋಡ್ರಿ. ನಾನು ನಿಮಗೆ ಒಂದು ಉದಾಹರಣೆ ಏನಪ್ಪ ಅಂತಂದ್ರೆ, ರವಿ ನೋಸ್ ಪ್ಯಾಥಾಲಜಿ ಅಂಥೇಳಿ, ರವಿ ನೋಸ್ ಪ್ಯಾಥಾಲಜಿ. ಓಕೆ, ಇದು ಒಂದು ವಾಕ್ಯ ಇದೆ. ಈಗ ಅದರೊಳಗೆ ಒಂದು ಪ್ಯಾಸೇಜ್ ಒಳಗೆ ಬಂದೈತೆ ಅಂತ ತಿಳ್ಕೊಳ್ರಿ. ರವಿ ನೋಸ್ ಪ್ಯಾಥಾಲಜಿ, ರವಿಗೆ ಪ್ಯಾಥಾಲಜಿ ಗೊತ್ತಿದೆ, ಆದರೆ ನಮಗೆ ಪ್ಯಾಥಾಲಜಿ ಅಂದರೆ ಏನು ಗೊತ್ತಿಲ್ಲ. ಸೊ ಇದನ್ನು ಹೆಂಗೆ ತಿಳ್ಕೊಳಕತ್ತೇವೆ ನಾವು, ಈಗ ಇದನ್ನು ಹೆಂಗೆ ಅರ್ಥ ಮಾಡ್ಕೊಳಕತ್ತೇವಿ, ಇಂಗ್ಲೀಷ್ದೊಳಗನ ಅರ್ಥ ಮಾಡ್ಕೊಳಕತ್ತೇವಿ. ಹೆಂಗೆ, ರವಿ ನೋಸ್ ಪ್ಯಾಥಾಲಜಿ, ರವಿಗೆ ಪ್ಯಾಥಾಲಜಿ ಗೊತ್ತಿದೆ. ಪ್ಯಾಥಾಲಜಿ ಅನ್ನುವಂಥ ಒಂದು ಶಬ್ದ ನಾವು ಪ್ಯಾಥಾಲಜಿ ಅಂತ ಏನು ಹೇಳಕತ್ತೇವಿ, ಹೌದಾ? ಪ್ಯಾಥಾಲಜಿ ಅನ್ನುವಂಥ ಶಬ್ದ ಪ್ಯಾಥಾಲಜಿ ಅಂತ ಏನೋ ಹೇಳಕತ್ತೇವೆ ಕನ್ನಡ ಒಳಗೂ. ಹೆಂಗೆ, ರವಿಗೆ ಪ್ಯಾಥಾಲಜಿ ಗೊತ್ತಿದೆ. ಈಗ ಪ್ರಶ್ನೆ ಕೇಳಿರ್ತಾರೆ ಏನಪ್ಪ ಅಂತಂದ್ರೆ, ಹೂ ನೋಸ್ ಪ್ಯಾಥಾಲಜಿ, ಅವಾಗ ಅದಕ್ಕೆ ಉತ್ತರ ಏನಿರ್ತೈತಿ, ರವಿ ನೋಸ್ ಪ್ಯಾಥಾಲಜಿ. ಓಕೆ, ಸೊ ಈ ರೀತಿ ಏನಪ್ಪ ಅಂತಂದ್ರೆ ಈ ರೀತಿ ಇರುವಂಥ ಶಬ್ದಗಳನ್ನ ನಾವು ನಮಗೆ ಗೊತ್ತಿರಲಿಲ್ಲ ಅಂತಂದ್ರೆ ಅವುಗಳನ್ನ ಇಂಗ್ಲೀಷ್ ಒಳಗನ್ನ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಓಕೆ ಸ್ನೇಹಿತರೆ, ಈಗ ಮುಂದೆ ನಾವು ಒಂದು ಪ್ಯಾಸೇಜನ್ನು ಬಿಡಿಸೋಣ. ಆ ಪ್ಯಾಸೇಜನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಇಲ್ಲಿ ಟ್ರಿಕ್ಸ್ ಮತ್ತು ಟಿಪ್ಸ್ಗಳನ್ನು ಎಲ್ಲ ಉಪಯೋಗ ಮಾಡಿ ಅದನ್ನು ನಾವು ಬಿಡಿಸೋಣ.
ಈಗ ಸ್ನೇಹಿತರೆ ನಾವು ಇಲ್ಲಿ ಏನಿದೆ ಇದೆ ಅನ್ನೋದನ್ನು ನೋಡೋಣ. ಓಕೆ, ಡೈರೆಕ್ಷನ್ಸ್ಗಳು ಕೊಟ್ಟಾರ ನೋಡ್ರಿ ಇಲ್ಲಿ. ರೀಡ್ ದ ಗಿವನ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ ಬೈ ಸೆಲೆಕ್ಟಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್. ಓಕೆ, ಇಲ್ಲಿರ್ತಕ್ಕಂಥ ಪ್ಯಾಸೇಜನ್ನು ಓದ್ರಿ ಅಂತ ಹೇಳಕತ್ತಾರು, ಆಮೇಲೆ ಪ್ರಶ್ನೆಗಳಿಗೆ ಉತ್ತರ ಬರೀರಿ ಅಂತ ಹೇಳ್ತಾರೆ. ಓಕೆ, ಹಾಗಾದ್ರೆ ಪ್ಯಾಸೇಜನ್ನು ಓದೋಣ. ಓಕೆ, ಅಕಾರ್ಡಿಂಗ್ ಟು ಗ್ರೀಕ್ ಮೈಥಾಲಜಿ. ನಾನು ತಪ್ಪು ಮಾಡ್ತಾ ಇದ್ದೀನಲ್ಲ. ಮೊದಲು ಏನು ಮಾಡ್ಬೇಕಂತ ಹೇಳಿನಿ ಸ್ನೇಹಿತರೆ, ಮೊದಲು ಏನು ಮಾಡಬೇಕು, ಮೊದಲು ಪ್ರಶ್ನೆಯನ್ನು ಓದಬೇಕಂತ ಹೇಳಿದ್ನಿ. ವೆರಿ ಗುಡ್. ಮೊದಲು ಏನು ಮಾಡೋಣ, ಪ್ರಶ್ನೆಯನ್ನು ಓದ್ಕೊಳ್ಳೋಣ. ಓಕೆ, ಇಲ್ಲಿ ಏನಪ್ಪ ಅಂತಂದ್ರೆ ಮೊದಲನೇ ಪ್ರಶ್ನೆ ಇದೆ ನೋಡ್ರಿ, ಏನಂತೇಳಿ, ದಿಸ್ ಪ್ಯಾಸೇಜ್ ಫೋಕಸ್ ಆನ್ ಅಂತ ಐತಿ. ಓಕೆ, ದಿಸ್ ಪ್ಯಾಸೇಜ್ ಫೋಕಸ್ ಆನ್ ಅಂತಂದ್ರೆ ಈ ಪ್ಯಾಸೇಜ್ ಯಾವುದ್ರ ಮೇಲೆ ಫೋಕಸ್ ಇದೆ, ಈ ಪ್ಯಾಸೇಜು ಯಾವುದ್ರ ಮೇಲೆ ಫೋಕಸ್ ಇದೆ ಅಂಥೇಳಿ ಐತಿ ಅಂತ. ಓಕೆ, ಈಗ ಇದಕ್ಕೆ ನಾವು ಉತ್ತರ ಹುಡುಕ್ಬೇಕಂತಂದ್ರೆ ಪೂರ್ತಿ ಪ್ಯಾಸೇಜನ್ನು ಓದಿದಾಗ ಮಾತ್ರ ಇದಕ್ಕೆ ಏನಾಗ್ತೈತಿ, ನಮಗೆ ಉತ್ತರ ಸಿಗ್ತೈತಿ. ಅಲ್ಲಿವರೆಗೆ ನಮಗೆ ಇದಕ್ಕೆ ಉತ್ತರ ಸಿಗೋದಿಲ್ಲ. ಪೂರ್ತಿ ನಾವು ಓದಿದ ಮೇಲೆ ಗೊತ್ತಾಗುತ್ತೆ. ಓಕೆ, ಫೋಕಸ್ ಅನ್ನೋದನ್ನು ಒಂದು ಅಂಡರ್ಲೈನ್ ಮಾಡ್ಕೊಳ್ಳೋಣ, ನೆನಪಿಟ್ಕೊಳ್ಳೋಣ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಇಲ್ಲಿ ನೋಡ್ರಿ 32ನೇ ಪ್ರಶ್ನೆ. ಅಟ್ಲಾಸ್ ಸಪೋರ್ಟೆಡ್ ದ ಅರ್ತ್ ಆ್ಯಂಡ್ ದ ಸ್ಕೈ ಬಿಕಾಸ್. ಅಟ್ಲಾಸ್ ಇದ್ದದ್ದು ಅರ್ತ್ ಮತ್ತು ಸ್ಕೈಗೆ ಸಪೋರ್ಟ್ ಮಾಡ್ತಿತ್ತು, ಏಕೆ ಅಂತ ಕೇಳ್ಯಾರ. ಸೊ ಇಲ್ಲಿ ನಮಗೆ ಕೀವರ್ಡ್ ಇರೋದು ಅರ್ತ್ ಆ್ಯಂಡ್ ಸ್ಕೈ. ಇದನ್ನು ಅಂಡರ್ಲೈನ್ ಮಾಡ್ಕೊಂಡು ಇಟ್ಕೊಳ್ಳೋಣ ಅಥವಾ ಬೇರೆ ಒಂದು ಪೇಜ್ದಲ್ಲಿ ಬರೆದು ಇಟ್ಕೊಳ್ಳೋಣ. ನೆಕ್ಸ್ಟ್ 3ನೇ ಪ್ರಶ್ನೆ 33ನೇ ಪ್ರಶ್ನೆ ನೋಡ್ರಿ. ಆ್ಯಸ್ ಯೂಸ್ಡ್ ಇನ್ ದ ಪ್ಯಾಸೇಜ್ ವಿಚ್ ಈಸ್ ದ ಬೆಸ್ಟ್ ಸಿನೋನಿಮ್ ಆಫ್ ಫಾರ್ ಅಕಾರ್ಡಿಂಗ್ಲಿ. ಓಕೆ, ಅಕಾರ್ಡಿಂಗ್ಲಿ ಅಂಥೇಳಿ ಈ ಪ್ಯಾಸೇಜ್ದಲ್ಲಿ ಒಂದು ಶಬ್ದ ಐತಂತ, ಅದಕ್ಕೆ ಸಮನಾರ್ಥಕ ಇರುವಂತಹ ಶಬ್ದ ಯಾವುದು ಅಂತ ಕೇಳ್ಯಾರಿಲ್ಲಿ. ಅದಕ್ಕೆ ಸಮನಾರ್ಥವಾಗಿರುವಂಥ ಶಬ್ದ ಯಾವುದು ಅಂತ ಕೇಳ್ಯಾರ, ಸಿನೋನಿಮ್. ಓಕೆ, ಇದನ್ನು ಒಂದು ಸ್ವಲ್ಪ ಅಂಡರ್ಲೈನ್, ಅಕಾರ್ಡಿಂಗ್ಲಿ ಅಂಡರ್ಲೈನ್ ಮಾಡ್ಕೊಂಡು ಇಟ್ಕೊಳ್ಳೋಣ. ನೆಕ್ಸ್ಟ್ 34ನೇ ಪ್ರಶ್ನೆ. ಬೇಸ್ಡ್ ಆನ್ ದ ಪ್ಯಾಸೇಜ್ ಇಟ್ ಕ್ಯಾನ್ ಬಿ ಇನ್ಫರ್ಡ್. ಇನ್ಫರ್ಡ್ ಅಂತಂದರೆ ಏನು, ಇನ್ಫರ್ಡ್ ಅಂತಂದರೆ ಊಹಿಸುವುದು. ಓಕೆ, ಇನ್ಫರ್ಡ್ ಅಂತಂದರೆ ಊಹಿಸು. ಇಟ್ ಕ್ಯಾನ್ ಬಿ ಇನ್ಫರ್ಡ್ ದ್ಯಾಟ್ ದ ಅಡಿಷ್ನಲ್ ಚಾರ್ಟ್ಸ್ ಆ್ಯಂಡ್ ಗ್ರಾಫ್ಸ್ ಇನ್ ಆ್ಯನ್ ಅಟ್ಲಾಸ್ ಕ್ಯಾನ್ ಇನ್ಕ್ಲೂಡ್ ಇನ್ಫಾರ್ಮೇಷನ್ ಅಬೌಟ್. ಅಂತಂದ್ರೆ ಈ ಪ್ಯಾಸೇಜ್ದಲ್ಲಿರುವಂತಹ ಚಾರ್ಟ್ಸ್ ಮತ್ತು ಗ್ರಾಫ್ಸ್ಗಳನ್ನು ಬಿಟ್ಟು ಅಟ್ಲಾಸ್ ಮತ್ತೇನು ಇನ್ಕ್ಲೂಡ್ ಮಾಡ್ತೈತಿ, ಇನ್ಫಾರ್ಮೇಷನ್. ಅಟ್ಲಾಸ್ ಮತ್ತು ಏನು ಇನ್ಫಾರ್ಮೇಷನನ್ನು ಇನ್ಕ್ಲೂಡ್ ಮಾಡ್ಕೊಂಡಿದೆ ಅಂತ ಕೇಳ್ಯಾರ. ಅದರೊಳಗೆ ಒಂದನೇ ಆಪ್ಷನ್ ಏನಿದೆ, ಮೇಜರ್ ಲ್ಯಾಂಗ್ವೇಜ್ನೂ ಹೇಳ್ತೈತಿ. ಈಗ ಅಟ್ಲಾಸ್ ಆಲ್ರೆಡಿ ಚಾರ್ಟ್ಸ್ ಮತ್ತು ಗ್ರಾಫ್ಸ್ ಹೇಳ್ತೈತೆ ಅಂತ ಹೇಳ್ಯಾರ ಪ್ರಶ್ನೆ ಒಳಗೆ. ಅದ್ರ ಜೊತೆಗೆ ಮತ್ತೇನು ಹೇಳ್ತೈತಿ, ಇನ್ಫಾರ್ಮೇಷನ್ ಮತ್ತೇನು ಕೊಡ್ತೈತೆ ಅಂತಂದ್ರೆ ಮತ್ತೇನು ಕೊಡ್ತೈತೆ ಅಂತ ಹೇಳಿ ಕೇಳ್ಯಾರು. ಅದರೊಳಗೆ ಒಂದನೇದು ಮೇಜರ್ ಲ್ಯಾಂಗ್ವೇಜಸ್ ಬಗ್ಗೆನೂ ಹೇಳ್ತೈತಿ, ಆಮೇಲೆ ಎವ್ರೇಜ್ ಟೆಂಪ್ರೇಚರ್ ಬಗ್ಗೆನೂ ಹೇಳ್ತೈತೆ ಅಂತ ಹೇಳ್ಯಾರು, ಆಮೇಲೆ ಹಿಸ್ಟಾರಿಕಲ್ ಇವೆಂಟ್ಸ್. ಇವು ಮೂರುಗಳನ್ನು ಒಂದು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ಳೋಣ. ಅಲ್ಲಿ ಪ್ಯಾಸೇಜ್ದಲ್ಲಿ ಯಾವ್ಯಾವ ಉಲ್ಲೇಖ ಆಗೈತೆ ಅನ್ನೋದನ್ನು ನೋಡೋಣ. ನೆಕ್ಸ್ಟ್ 35ನೇ ಪ್ರಶ್ನೆ. ಇನ್ ದ ಅಬೌವ್ ಪ್ಯಾಸೇಜ್ ದ ವರ್ಡ್ ಸ್ಟೂಪ್ ಮೀನ್ಸ್. ಈ ಪ್ಯಾಸೇಜ್ದಲ್ಲಿ ಸ್ಟೂಪ್ ಅಂತ ಹೇಳಿ ಒಂದು ವರ್ಡ್ ಬಳಸ್ಯಾರು. ಆ ಸ್ಟೂಪ್ ಪದ ಎಲ್ಲೈತೆ ಅನ್ನೋದನ್ನು ನಾವು ಪ್ಯಾಸೇಜ್ದಲ್ಲಿ ಹುಡುಕಾಡೋಣ. ಆಮೇಲೆ ಅದರ ಅರ್ಥ ಏನು ಅಂತ ಕೇಳ್ಯಾರ. ಅವರು 4 ಆಪ್ಷನ್ಸ್ ಕೊಟ್ಟಾರು, ಅದರ ಅರ್ಥ ಏನು ಅಂತ ಕೇಳ್ಯಾರ. ನೆಕ್ಸ್ಟ್ ಲಾಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಫ್ರಾಮ್ ದ ಪ್ಯಾಸೇಜ್ ಈಸ್ ಕ್ಲೋಸರ್ ಇನ್ ಮೀನಿಂಗ್ ಟು ಗಿಗ್ಯಾಂಟಿಕ್. ಗಿಗ್ಯಾಂಟಿಕ್ ಅಂತ ಹೇಳಿ ಒಂದು ಪದ ಐತಿ. ಆ ಗಿಗ್ಯಾಂಟಿಕ್ ಪದಕ್ಕೆ ಕ್ಲೋಸರ್ ಆಗಿರ್ತಕ್ಕಂತಹ, ಸಮೀಪವಾಗಿರ್ತಕ್ಕಂತಹ ಒಂದು ಪದ ಯಾವುದು ಅಂತ ಕೇಳ್ಯಾರ ಇದ್ರೊಳಗೆ. ಅದ್ರೊಳಗೆ ಆಪ್ಷನ್ ಅಟ್ಲಾಸ್ ಇದೆ, ಜಿಯೂಸ್ ಇದೆ, ಆಮೇಲೆ ಟೈಟನ್ ಇದೆ, ಆಮೇಲೆ ಗ್ಲೋಬ್ ಇದೆ. ಸೊ ಇಲ್ಲಿ ಈ ಪದನೂ ಸಹ ಈ ಒಂದು ಪ್ಯಾರಾಗ್ರಾಫ್ದಲ್ಲಿ ಐತಿ ಅನ್ನೋದನ್ನು ನಾವು ನೋಡೋಣ. ಈಗ ಸ್ನೇಹಿತರೆ, ಈ ಎಲ್ಲ ಪಾಯಿಂಟ್ಸ್ಗಳನ್ನು ನಾವು ಬರ್ಕೊಂಡ ಮೇಲೆ ಇನ್ನು ಮುಂದೆ ಎಲ್ಲಿ ಹೋಗ್ಬೇಕು, ನಾವು ಪ್ಯಾಸೇಜ್ಗೆ ಹೋಗಬೇಕು. ಓಕೆ ಸ್ನೇಹಿತರೆ, ಈ ಪ್ಯಾಸೇಜನ್ನು ಸಿಂಪಲ್ಲಾಗಿ ಓದ್ಕೊತ ಹೋಗೋಣ. ಆಮೇಲೆ ನಾವು ಅಂಡರ್ಲೈನ್ ಮಾಡಿರ್ತಕ್ಕಂಥ ಕೀವರ್ಡ್ಸ್ ಇಲ್ಲಿ ಎಲ್ಲೆಲ್ಲಿ ಬರ್ತಾವೆ ಅನ್ನೋದನ್ನು ನೋಡ್ಕೊತ ಹೋಗೋಣ. ಓಕೆ, ಅಕಾರ್ಡಿಂಗ್ ಟು ಗ್ರೀಕ್ ಮೈಥಾಲಜಿಯ ಪ್ರಕಾರ ಅಟ್ಲಾಸ್ ವಾಸ್ ಎ ಟೈಟನ್ ಆಫ್ ಎನಾರ್ಮಸ್ ಸ್ಟ್ರೆಂತ್. ಅಟ್ಲಾಸ್ ವಾಸ್ ಎ ಟೈಟನ್ ಆಫ್ ಎನಾರ್ಮಸ್ ಸ್ಟ್ರೆಂಗ್ತ್. ಅಟ್ಲಾಸ್ ಅನ್ನುವಂತಹ ಒಬ್ಬ ಬಹಳ ದೈತ್ಯ ಆಕಾರದ, ನೋಡಿಲಿ ಟೈಟಾನ್, ದೈತ್ಯ ಆಕಾರದಂತಹ ಒಬ್ಬ ಅಟ್ಲಾಸ್ ಅನ್ನೋ ಒಬ್ಬವ ಇದ್ದ, ಬಹಳ ಶಕ್ತಿಶಾಲಿ ಇರುವಂಥ ಒಬ್ಬ ಅಟ್ಲಾಸ್ ಇದ್ದ.
ಆಫ್ಟರ್ ಬೀಯಿಂಗ್ ಡಿಫೀಟೆಡ್ ಬೈ ದ ಗಾಡ್ ಜಿಯೋಸ್. ನೋಡ್ರಿ, ಗಾಡ್ ಜಿಯೋಸ್ದಿಂದ ಏನಪ್ಪ ಅಂತಂದ್ರೆ ಅವನು ಸೋಲಲ್ಪಟ್ಟಿದ್ದ. ಓಕೆ, ಗಾಡ್ ಜಿಯೋಸ್ ಮತ್ತು ಟೈಟಾನಿಗೆ ಏನಾಗಿತ್ತು, ಅಟ್ಲಾಸಿಗೆ ಏನಾಗಿತ್ತು, ಜಗಳ ಆಗಿತ್ತು. ಅವಾಗ ಏನಾಗಿತ್ತು, ಅಟ್ಲಾಸ್ ಇದ್ದವ ಸೋತಿದ್ದ. ಅದರ ಪರಿಣಾಮವಾಗಿ ಅಟ್ಲಾಸ್ ವಾಸ್ ಫೋರ್ಸ್ಡ್ ಟು ಕ್ಯಾರಿ ದ ಅರ್ತ್ ಆ್ಯಂಡ್ ದ ಸ್ಕೈ ಫಾರ್ ಎಟರ್ನಿಟಿ ಅಂತಂದ್ರೆ ಖಾಯಮಾಗಿ ಏನು ಮಾಡಿದ್ದಪ್ಪ ಅಂತಂದ್ರೆ ಅಟ್ಲಾಸ್ಗೆ ಫೋರ್ಸ್ ಮಾಡಿದ್ರು. ಯಾರು, ಜಿಯೋಸ್ ಗಾಡ್ ಫೋರ್ಸ್ ಮಾಡಲಾಗಿತ್ತು. ಯಾವುದಕ್ಕೆ ಫೋರ್ಸ್ ಮಾಡಲಾಗಿತ್ತು, ಅರ್ತ್ ಮತ್ತು ಸ್ಕಾಯನ್ನು ಏನು ಮಾಡಬೇಕು, ಕ್ಯಾರಿ ಮಾಡ್ಕೊಂಡು ಹಿಡ್ಕೊಂಡು ನಿಲ್ಲಬೇಕು ಅಂಥೇಳಿ. ಈ ರೀತಿ ಏನಪ್ಪ ಅಂತಂದ್ರೆ ಫೋರ್ಸೇಬಲ್ಲಿ ಏನು ಮಾಡಿದ್ರು, ಅಟ್ಲಾಸ್ಗೆ ಫೋರ್ಸನ್ನು ಮಾಡಿದರು. ಯಾಕೆ ಫೋರ್ಸ್ ಮಾಡಿದರು, ಅವ ಯಾಕೆ ಸ್ಕಾಯ್ ಮತ್ತು ಅರ್ತನ್ನು ಹಿಡ್ಕೊಂಡು ನಿಂತಿದ್ದ, ಯಾಕಂತಂದ್ರೆ ಅವನು ಸೋಲಲ್ಪಟ್ಟಿದ್ದ, ಗಾಡ್ ಜಿಯೋಸ್ದಿಂದ ಸೋಲಲ್ಪಟ್ಟಿದ್ದ. ಅದ್ರ ಸಲುವಾಗಿ ನೋಡ್ರಿ, ಈಗ ನಾವು ಎರಡನೇ ಪ್ರಶ್ನೆಯಲ್ಲಿ ಅರ್ತ್ ಮತ್ತು ಸ್ಕಾಯನ್ನು ಏನು ಮಾಡಿದ್ವಿ, ಅಂಡರ್ಲೈನ್ ಮಾಡಿದ್ವಿ. ಅದಕ್ಕೆ ಉತ್ತರ ಇಲ್ಲಿ ಸಿಗ್ಬೋದೇನೋ ಅಂತ ನೋಡೋಣ. ಅದಕ್ಕೆ ಏನೈತಿ ಎರಡನೇ ಪ್ರಶ್ನೆ, ಅಟ್ಲಾಸ್ ಸಪೋರ್ಟೆಡ್ ದ ಅರ್ತ್ ಆ್ಯಂಡ್ ದ ಸ್ಕಾಯ್ ಬಿಕಾಸ್. ನೋಡ್ರಿ, ಇಲ್ಲಿ ಅರ್ತ್ ಮತ್ತು ಸ್ಕಾಯನ್ನು ಸಪೋರ್ಟ್ ಮಾಡಿ ಹಿಡ್ಕೊಂಡು ನಿಂತಿದ್ದ. ಯಾಕಂತ ಕೇಳ್ಯಾರ. ಒಂದನೇ ಆಪ್ಷನ್ ನೋಡ್ರಿ, ಹಿ ವಾಸ್ ಪನಿಷ್ಡ್ ಆಫ್ಟರ್ ಲೂಸಿಂಗ್ ಟು ಜಿಯೋಸ್. ನೋಡ್ರಿ, ಪನಿಷ್ ಮಾಡಲಾಗಿತ್ತು, ಜಿಯೋಸ್ದಿಂದ ಸೋಲಲ್ಪಟ್ಟಿದ ಮೇಲೆ ಅವನಿಗೆ ಪನಿಷ್ಮೆಂಟ್ ಕೊಡಲಾಗಿತ್ತು. ಆಮೇಲೆ ಇನ್ನೊಂದು ಆಪ್ಷನ್ ಇದೆ, ಹಿ ವಾಸ್ ಎ ಟೈಟಾನ್ ಆಫ್ ಎನಾರ್ಮಸ್ ಸ್ಟ್ರೆಂಗ್ತ್. ಅವನಿಗೆ ಬಹಳ ಶಕ್ತಿಶಾಲಿ. ಇಲ್ಲಿ ನೋಡಿ, ಇಲ್ಲಿ ಪ್ಯಾಸೇಜಲ್ಲಿ ಅಲ್ಲಿ ಹೇಳ್ಯಾರೇನು, ಅವನಿಗೆ ಬಹಳ ಶಕ್ತಿ ಇತ್ತು, ಅದರ ಸಲುವಾಗಿ ಅವನು ಹಿಡ್ಕೊಂಡು ನಿಂತಿದ್ದ ಅಂತ ಹೇಳಿಲ್ಲ. ಆದ್ದರಿಂದ ಎರಡನೇ ಆಪ್ಷನ್ ಅಂತೂ ಆಗೋದಿಲ್ಲ. ಹಿ ವಾಸ್ ಅಸೋಸಿಯೇಟೆಡ್ ವಿತ್ ಮ್ಯಾಪ್ಸ್ ಆ್ಯಂಡ್ ದ ಗ್ಲೋಬ್ಸ್. ಅವನು ಗ್ಲೋಬ್ ಮತ್ತು ಮ್ಯಾಪ್ಗಳಿಗೆ ಸಂಬಂಧಿಸಿದವಿದಾನು. ಅದರ ಸಲುವಾಗಿ ಅರ್ತ್ ಮತ್ತು ಸ್ಕಾಯನ್ನು ಹಿಡ್ಕೊಂಡು ನಿಂತಾನ. ಅಲ್ಲ, ಅಲ್ಲೇನು ಆ ರೀತಿ ಉಲ್ಲೇಖ ಆಗಿಲ್ಲ. ಹಿ ವಾಸ್ ಎ ಸ್ಲೇವ್ ಟು ದ ಗಾಡ್ ಜಿಯೋಸ್ಗೆ ಅವನು ಸೇವಕ ಆಗಿದ್ದ ಅಂಥೇಳಿ ಉಲ್ಲೇಖ ಆಗಿದೆಯಾ, ಅದು ಸಹ ಆಗಿಲ್ಲ. ಆದ್ದರಿಂದ ನಮಗೆ ಆನ್ಸರ್ ಏನಾಗ್ತೈತಿ, ಹಿ ವಾಸ್ ಪನಿಷ್ಡ್ ಆಫ್ಟರ್ ಲೂಸಿಂಗ್ ಟು ಜಿಯೋಸ್ ಗಾಡ್ದಿಂದ ಅವನು ಸೋಲಲ್ಪಟ್ಟಿದ್ದ. ಅದ್ರ ಸಲುವಾಗಿ ಅವನಿಗೆ ಫೋರ್ಸ್ ಮಾಡಲಾಗಿತ್ತು ಏನಂಥೇಳಿ, ಅರ್ತ್ ಮತ್ತು ಸ್ಕಾಯನ್ನು ಹಿಡ್ಕೊಂಡು ನಿಲ್ಬೇಕಂತೇಳಿ. ಆದ್ದರಿಂದ ನಮಗೆ ಇದಕ್ಕೆ ಆನ್ಸರ್ ಏನಿದೆ, ಹಿ ವಾಸ್ ಪನಿಷ್ಡ್ ಆಫ್ಟರ್ ಲೂಸಿಂಗ್ ಟು ಜಿಯೋಸ್. ಓಕೆ, ನೆಕ್ಸ್ಟ್ ಈಗ ಮುಂದೆ ಪ್ಯಾರಾಗ್ರಾಫ್ ಓದ್ಕೊಂಡು ಹೋಗೋಣ. In depictions of Atlas, he is known as a stooped figure carrying the globe on his shoulder. ನೋಡಿ, ಇಲ್ಲಿ ಶೋಲ್ಡರ್ ಅಂತ ಹೇಳಿದೆ. ಓಕೆ, ಇಲ್ಲಿ ಏನಿದೆ, ನೆಕ್ಸ್ಟ್ ಲೈನ್ ಒಳಗೆ ಸ್ಟೂಪ್ ಅಂತ ಇದೆ. ಸ್ಟೂಪ್ ಅಂತೇಳಿ ನಾವು ಏನು ಮಾಡಿದ್ವಿ, ಐದನೇ ಪ್ರಶ್ನೆಯಲ್ಲಿ ನೋಡಿದ್ವಿ. ಏನಂತೇಳಿ, ಸ್ಟೂಪಿಗೆ ಸಮಾನಾರ್ಥಕ ಪದ ಏನು ಅಂತೇಳಿ. ಈ ವಾಕ್ಯವನ್ನು ಓದಿದಾಗ ಅಲ್ಲಿ ಆಪ್ಷನ್ದಲ್ಲಿ ಸಿಗ್ಬೋದೇನೋ ನೋಡ್ರಿ. ಹಿ ಈಸ್ ನೋನ್ ಆ್ಯಸ್ ಎ ಸ್ಟೂಪ್ಡ್ ಫಿಗರ್. ಅವನು ಸ್ಟೂಪ್ಡ್ ಅಂತಂದರೆ ಬಾಗಿರುವಂತಹ ಮನುಷ್ಯ, ಬಾಗಿರುವಂಥ ಒಂದು ಸ್ವಲ್ಪ ಬಾಗಿರ್ತಾರೆ ನೋಡ್ರಿ, ಅದಕ್ಕೆ ಬಾಗಿರುವಂಥ ಮನುಷ್ಯ. ಯಾವ ರೀತಿ ಅಂತಂದ್ರೆ, ಕ್ಯಾರಿಂಗ್ ದ ಗ್ಲೋಬ್ ಆನ್ ಹೀಸ್ ಶೋಲ್ಡರ್. ಅವನ ಶೋಲ್ಡರ್ ಮೇಲೆ, ಭುಜದ ಮೇಲೆ ಗ್ಲೋಬನ್ನು ಹೊತ್ಕೊಂಡು ನಿಂತ ಮೇಲೆ ಒಂದು ಸ್ವಲ್ಪ ಬಾಗಿರ್ತೈತಲ್ಲ, ಆ ರೀತಿ ಇರ್ತಕ್ಕಂತಹ ಒಂದು ಫಿಗರ್ ಇತ್ತು. ಅದಕ್ಕೆ ಏನಂತೀವಿ ನಾವು, ಸ್ಟೂಪ್ಡ್ ಅಂತ ಹೇಳಿರ್ತೀವಿ. ಸೊ ಅಲ್ಲಿ ನಮಗೆ ಪ್ರಶ್ನೆಯಲ್ಲಿ ಇದಕ್ಕೆ ಉತ್ತರ ಸಿಗ್ತೈತೆ ನೋಡೋಣ. ಇಲ್ಲಿದೆ ನೋಡ್ರಿ, 35ನೇ ಪ್ರಶ್ನೆ ಏನು ಕೇಳ್ಯಾರ ಅವರು. ಇನ್ ದ ಅಬವ್ ಪ್ಯಾಸೇಜ್ ದ ವರ್ಡ್ ಸ್ಟೂಪ್ ಮೀನ್ಸ್. ಸ್ಟೂಪ್ ಅಂತಂದ್ರೆ ಏನು, ಸ್ಟ್ಯಾಂಡ್ ಸ್ಟ್ರೇಟ್. ಅಲ್ಲಿ ಪ್ಯಾಸೇಜಲ್ಲಿ ಸ್ಟ್ರೇಟ್ ಅಂತ ಹೇಳೈತಿ, ಇಲ್ಲ. ನೆಕ್ಸ್ಟ್ ಟು ನೀಲ್ ಡೌನ್ ಅಂದರೆ ಮೊಣಕಾಲನ್ನು ಬಾಗಿರುವಂತಹ ಮನುಷ್ಯ ಫಿಗರ್ ಇದೆಯಾ, ಇಲ್ಲ. ನೋಡಿ, ನೆಕ್ಸ್ಟ್ ಮೂರನೇದು ಟು ಬೆಂಡ್ ಒನ್ಸ್ ಶೋಲ್ಡರ್ ಫಾರ್ವರ್ಡ್. ನೋಡಿರಿ, ಶೋಲ್ಡರ್ಗಳು ಬಾಗಿರುವಂತಹ ಒಂದು ಫಿಗರ್ ಇತ್ತು. ಆ ಪ್ಯಾಸೇಜ್ದಲ್ಲಿನೂ ಆ ಲೈನ್ದಲ್ಲಿ ಶೋಲ್ಡರ್ ಅಂಥೇಳಿ ಉಲ್ಲೇಖ ಆಗಿದೆ ನೋಡ್ರಿ. ಆದ್ದರಿಂದ ನಾವು ಏನು ಮಾಡಬಹುದು, ಈ ಪ್ರಶ್ನೆಗೆ ಉತ್ತರ ಟು ಬೆಂಡ್ ಒನ್ಸ್ ಶೋಲ್ಡರ್ ಫಾರ್ವರ್ಡ್. ನೋಡ್ರಿ, ನಮಗೆ ಸ್ಟೂಪ್ ಅನ್ನುವಂತಹ ಶಬ್ದದ ಅರ್ಥ ಗೊತ್ತಿರಲಿಲ್ಲ ಅಂದರೂ ಸಹ ನಾವು ಕಾಮನ್ ಸೆನ್ಸನ್ನು ಉಪಯೋಗಿಸಿ ಏನು ಮಾಡಬಹುದು, ಆ ಒಂದು ಲೈನ್ದಲ್ಲಿ ಶೋಲ್ಡರ್ ಇದೆ, ಆಮೇಲೆ ಈ ಒಂದು ಆಪ್ಷನ್ದಲ್ಲಿ ಶೋಲ್ಡರ್ ಅಂತೇಳಿ ಬಳಸ್ಯಾರು. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಟು ಬೆಂಡ್ ಒನ್ಸ್ ಶೋಲ್ಡರ್ ಫಾರ್ವರ್ಡ್. ಓಕೆ, ಇದು 4ನೇದಂತೂ ಅಲ್ವೇ ಅಲ್ಲ. ಓಕೆ, ಈಗ ಮುಂದೆ ಹೋಗೋಣ. ಬಿಕಾಸ್ ಆಫ್ ಹೀಸ್ ಅಸೋಸಿಯೇಷನ್ ವಿತ್ ಗ್ಲೋಬ್ ಮ್ಯಾಪ್ಸ್ ಬಿಲಾಂಗ್ ಟು ಬಿ ಡೆಕೋರೇಟೆಡ್ ವಿತ್ ದಿಸ್ ಇಮೇಜ್ ಆಫ್ ಅಟ್ಲಾಸ್. ಅಕಾರ್ಡಿಂಗ್ಲಿ, ನೋಡ್ರಿ, ಅಕಾರ್ಡಿಂಗ್ಲಿ ಅಂತೇಳಿ ಐತಿ. ನಮಗೆ
ಮೂರನೇ ಪ್ರಶ್ನೆಯದಲ್ಲೂ ಸಹ ಕೇಳ ಅಕಾರ್ಡಿಂಗ್ಲಿ ಇದಕ್ಕೆ ಸಮನಾರ್ಥಕ ಪದ ಏನು ಅಂತೇಳಿ. ಈಗ ಇದಕ್ಕೆ ಇಲ್ಲೇ ನಾವು ಯಾವ ರೀತಿ ಅಟ್ಯಾಚ್ ಮಾಡ್ಬೋದು, ಯಾವ ರೀತಿ ತಿಳ್ಕೊಬೋದು ಅನ್ನೋದನ್ನು ನೋಡೋಣ. ಅಕಾರ್ಡಿಂಗ್ಲಿ ದ ವರ್ಡ್ ಅಟ್ಲಾಸ್ ಬಿಕೇಮ್ ಎ ನಿಕ್ ನೇಮ್ ಫಾರ್ ಎ ಕಲೆಕ್ಷನ್ ಆಫ್ ಮ್ಯಾಪ್ಸ್. ಓಕೆ, ಇದ್ರ ಅರ್ಥ ಏನಪ್ಪ ಅಂತಂದ್ರೆ ಗ್ಲೋಬ್ ಮತ್ತು ಮ್ಯಾಪ್ ಇಲ್ಲಿ ನೋಡಿಲಿ, ಬಿಕಾಸ್ ಆಫ್ ಈಸ್ ಅಸೋಸಿಯೇಷನ್ ವಿತ್ ಗ್ಲೋಬ್ ಮ್ಯಾಪ್ಸ್ ಬಿಗೆನ್ ಟು ಬಿ ಡೆಕೋರೇಟೆಡ್ ವಿತ್ ದಿಸ್ ಇಮೇಜ್ ಆಫ್ ಅಟ್ಲಾಸ್ ಅಂತಂದರೆ ಈ ಒಂದು ಗ್ಲೋಬ್ ಮತ್ತು ಮ್ಯಾಪ್ದಲ್ಲಿ ಏನು ಅಟ್ಲಾಸ್ ಇರುವಂತಹ ಗ್ಲೋಬ್ ಹಿಡ್ಕೊಂಡು ನಿಂತಾನಲ್ಲ ಅವನ ಒಂದು ಇಮೇಜನ್ನು, ಅವನ ಒಂದು ಫೋಟೋವನ್ನು ಮ್ಯಾಪ್ಸ್ದೊಳಗೆ ಗ್ಲೋಬ್ಸ್ದೊಳಗೆ ಹಾಕಲಿಕ್ಕೆ ಪ್ರಾರಂಭ ಆಯಿತು. ಈ ರೀತಿ ಅಕಾರ್ಡಿಂಗ್ಲಿ ಈ ರೀತಿ ಅಟ್ಲಾಸ್ ಅನ್ನುವಂತಹ ಒಂದು ಏನು ಹೆಸರಿದೆಯಲ್ಲ ಅದು ಏನಾಯ್ತು, ನಿಕ್ ನೇಮ್ ಫಾರ್ ಕಲೆಕ್ಷನ್ ಆಫ್ ಮ್ಯಾಪ್ಸ್. ಕಲೆಕ್ಷನ್ ಆಫ್ ಮ್ಯಾಪ್ಸ್ ಅಂತಂದ್ರೆ ಮ್ಯಾಪ್ಸ್ಗಳ ಒಂದು ಬುಕ್ ಏನಿರ್ತೈತಲ್ಲ ಆ ಬುಕ್ಕಿಗೆ ಅಟ್ಲಾಸ್ ಅಂಥೇಳಿ ಒಂದು ಹೆಸರು ಬಂತು. ನೋಡಿರಿ ಇಲ್ಲಿ ಇದಕ್ಕೆ ಒಂದೇ ಪ್ರಶ್ನೆಗೆ ಆನ್ಸರು ನಮಗೆ ಇಲ್ಲಿ ಸಿಗ್ತೈತಿ. ಏನಪ್ಪ ಅಂತಂದ್ರೆ ಅಟ್ಲಾಸ್ ಅನ್ನುವಂತಹ ಒಂದು ಶಬ್ದ ಯಾವ ರೀತಿ ಬಂತು ಅನ್ನೋದನ್ನು ಇಲ್ಲಿ ಕೊಟ್ಟಾರವ್ರು. ಹೌದಾ, ಅಟ್ಲಾಸ್ ಅನ್ನುವಂಥ ಒಂದು ಶಬ್ದ ಯಾವ ರೀತಿ ಬಂತು ಅನ್ನೋದನ್ನು ಕೊಟ್ಟಾರ. ಈಗ ಅಲ್ಲಿ ನಾವು ಪ್ರಶ್ನೆ ಒಳಗೆ ನೋಡೋಣ. ಈಗ 31ನೇ ಐತೆ ನೋಡ್ರಿ, ದಿಸ್ ಪ್ಯಾಸೇಜ್ ಫೋಕಸ್ ಯಾವುದ್ರ ಮೇಲೆ ಫೋಕಸ್ ಮಾಡ್ಯಾರ ಅಂತೇಳಿ ಒಂದನೇ ಪ್ರಶ್ನೆ ಐತಿ. ಗ್ರೀಕ್ ಮೈಥಾಲಜಿ ಅಂತೂ ಹೇಳೇ ಇಲ್ಲ ಅವರು. ಹೌದಾ, ಗ್ರೀಕ್ ಮೈಥಾಲಜಿ ಅಂತಂದ್ರೆ ದಂತಕಥೆಗಳು, ಗ್ರೀಕ್ದ ದಂತಕಥೆ ಅಂತೂ ಅಲ್ವೇ ಅಲ್ಲ. ಆಮೇಲೆ ಇನ್ನೊಂದು ಏನಿದೆ ಇಲ್ಲಿ, ಸೆಕೆಂಡ್ ಕಲ್ಚರ್, ರಿಲಿಜನ್ ಆ್ಯಂಡ್ ಕ್ಲೈಮೇಟ್. ಕಲ್ಚರ್ ಬಗ್ಗೆ ಹೇಳಿಲ್ಲ, ಜಾತಿ ಬಗ್ಗೆ ಹೇಳಿಲ್ಲ, ಕ್ಲೈಮೇಟ್ ಬಗ್ಗೆನೂ ಆ ಪ್ಯಾಸೇಜ್ ಇಲ್ಲ. ನೆಕ್ಸ್ಟ್ ಹೌ ಟು ಟರ್ಮ್ ಅಟ್ಲಾಸ್ ಇಸ್ ಡಿರೈವ್ಡ್. ನೋಡ್ರಿ, ಅಟ್ಲಾಸ್ ಅನ್ನುವಂಥ ಶಬ್ದ ಯಾವ ರೀತಿ ಬಂತು ಅನ್ನೋದನ್ನು ಇಲ್ಲಿ ಫೋಕಸ್ ಮಾಡ್ಯಾರ ಅವರು. ಓಕೆ, ಈ ಅಟ್ಲಾಸ್ ಅನ್ನುವಂಥ ಶಬ್ದ ಯಾವ ರೀತಿ ಬಂತು ಅನ್ನೋದಕ್ಕೆ ಈ ಎಲ್ಲ ಕಥೆಯನ್ನು ಹೇಳ್ಯಾರ. ಆದ್ದರಿಂದ ನಮಗೆ 31ನೇ ಆನ್ಸರ್ ಏನಿದೆ, ಹೌ ದ ಟರ್ಮ್ ಅಟ್ಲಾಸ್ ಈಸ್ ಡಿರೈವ್ಡ್. ಓಕೆ, ಅದೇ ರೀತಿ 33ನೇದಕ್ಕೂ ಉತ್ತರ ಇದೆ ನೋಡ್ರಿ, ಆ್ಯಸ್ ಯೂಸ್ಡ್ ಇನ್ ದ ಪ್ಯಾಸೇಜ್ ವಿಚ್ ಈಸ್ ದ ಬೆಸ್ಟ್ ಸಿನೋನಿಮ್ ಫಾರ್ ಅಕಾರ್ಡಿಂಗ್ಲಿ ಅನ್ನುವಂಥ ಶಬ್ದಕ್ಕೆ ಸಮನಾರ್ಥಕ ಪದ ಯಾವುದು ಅಂತ ಕೇಳ್ಯಾರ. ಅಕಾರ್ಡಿಂಗ್ಲಿ ಅಂತಂದ್ರೆ ಈ ರೀತಿ ಅಂಥೇಳಿ. ಓಕೆ, ಇಲ್ಲಿ ನೋಡಿರಿ, ಒಂದೇದು ಕಾನ್ಸಿಕ್ವೆಂಟ್ಲಿ ಇದೆ, ಹವೆವರ್ ಇದೆ, ಆಮೇಲೆ ಲಾಜಿಕಲಿ ಅಂತೂ ಆಗಂಗಿಲ್ಲ. ನಾವು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಕೆಲವೊಂದಿಷ್ಟು ನಮ್ಮ ಕಾಮನ್ ಸೆನ್ಸನ್ನು ಬಳಸಿ ಆಪ್ಷನ್ಸ್ಗಳನ್ನ ತೆಗಿಬೇಕು. ಆಮೇಲೆ ನೆಕ್ಸ್ಟ್ ನ್ಯಾಚುರಲಿ ಅಂತೂ ಆಗೋದೇ ಇಲ್ಲ. ಆಮೇಲೆ ಹವೆವರ್ ಅಂತಂದ್ರೆ ಯಾವುದೇ ರೀತಿ ಆಗ್ತೈತಿ, ಈ ರೀತಿ ಅಲ್ಲ. ಹವೆವರ್ ಅಂತಂದರೆ ಯಾವುದೇ ರೀತಿ ಇದು ಆಗೋದಿಲ್ಲ. ಅದೇ ರೀತಿ ಕಾನ್ಸಿಕ್ವೆಂಟ್ಲಿ ಅಂತಂದರೆ ಏನಪ್ಪ ಅಂತಂದ್ರೆ ಈ ರೀತಿ ಅಂದರೆ ಅಕಾರ್ಡಿಂಗ್ಲಿಗೆ ಸಮನಾರ್ಥಕ ಪದ, ಸರಿಯಾದ ಪದ ಕಾನ್ಸಿಕ್ವೆಂಟ್ಲಿ. ಓಕೆ, ಈ ರೀತಿ ಏನಪ್ಪ ಅಂತಂದ್ರೆ ನಾವು 31, 32, 33 ಅರ್ಧ ಪ್ಯಾರಾಗ್ರಾಫ್ದೊಳಗನ ಬಿಡಿಸಿಬಿಟ್ಟೇವಿ. ಆಮೇಲೆ ಅದೇ ರೀತಿ ಇಲ್ಲಿಯೂ ಸಹ ಒಂದು ಬಿಡಿಸೇವಿ, ಯಾವುದು 35ನೇದು ಬಿಡಿಸೇವಿ. ಇನ್ನು ಉಳಿದಿರ್ತಕ್ಕಂಥದ್ದು ಗಿಗ್ಯಾಂಟಿಕ್ ಒಂದು ಉಳಿದಿದೆ. ಆಮೇಲೆ ಇನ್ನೊಂದು 34ನೇ ಪ್ರಶ್ನೆ ಉಳಿದಿದೆ ಪ್ಯಾಸೇಜ್ದಲ್ಲಿ, ನೋಡೋಣ. ಈಗ ನೆಕ್ಸ್ಟ್ ನೋಡ್ರಿ, ಟುಡೇ ಆ್ಯನ್ ಅಟ್ಲಾಸ್ ರೆಫರ್ಸ್ ಟು ಎನಿ ಬುಕ್ ದ್ಯಾಟ್ ಕನ್ಸಿಸ್ಟ್ ಆಫ್ ಎ ಬೌಂಡ್ ಕಲೆಕ್ಷನ್ ಆಫ್ ಮ್ಯಾಪ್ಸ್. ನೋಡ್ರಿ, ಈಗಿನ ಈ ದಿವಸ ಒಳಗೆ ಏನಪ್ಪ ಅಂತಂದ್ರೆ ಅಟ್ಲಾಸ್ ಅಂತಂದರೆ ಏನು, ಕಲೆಕ್ಷನ್ ಆಫ್ ಮ್ಯಾಪ್ಗಳ ಪುಸ್ತಕಕ್ಕೆ ಏನಂತೀವಿ ನಾವು, ಅಟ್ಲಾಸ್ ಅಂತ ಹೇಳ್ತೀವಿ ಅಂತ ಹೇಳಕ್ತಾರೆ. ಫಾರ್ ಎಕ್ಸಾಂಪಲ್, ಆ್ಯನ್ ಅಟ್ಲಾಸ್ ಕ್ಯಾನ್ ಬಿ ಮೇಡ್ ಅಪ್ ಆಫ್ ದ ಕಂಟ್ರೀಸ್ ಆಫ್ ದ ವರ್ಲ್ಡ್. ಅಂದರೆ ಎಲ್ಲ ಜಗತ್ತಿನಲ್ಲಿರುವಂಥ ಎಲ್ಲ ಕಂಟ್ರೀಸ್ಗಳ ಮ್ಯಾಪ್ಗಳಿಂದ ತಯಾರಿಸಲ್ಪಟ್ಟಂಥ ಒಂದು ಬುಕ್ ಆಗಿದೆ. Sometimes in atlas will also contain graphs and charts. ನೋಡ್ರಿ, ಇಲ್ಲಿ ಪ್ರಶ್ನೆ ಇದೆ ನೋಡ್ರಿ, ಗ್ರಾಫ್ಸ್ ಮತ್ತು ಚಾರ್ಟ್. ಓಕೆ, ಗ್ರಾಫ್ಸ್ ಮತ್ತು ಚಾರ್ಟ್ ನಮಗೆ 4ನೇ ಪ್ರಶ್ನೆಗೆ ಉತ್ತರ. ಇದರಲ್ಲಿ ಗ್ರಾಫ್ಸ್ ಮತ್ತು ಚಾರ್ಟ್ನು ಸಹ ಉಲ್ಲೇಖ ಆಗಿರ್ತೈತಿ ಒಂದೊಂದ್ಸಲ ಅಟ್ಲಾಸ್ದಲ್ಲಿ, ವಿತ್ ಅದರ್ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಷನ್ ಅಬೌಟ್ ರಿಲಿಜನ್, ಟೆಂಪ್ರೇಚರ್, ಲ್ಯಾಂಗ್ವೇಜ್, ಪಾಪ್ಯುಲೇಷನ್. ನೋಡ್ರಿ, ಅದರ ಜೊತೆಗೆ ಗ್ರಾಫ್ಸ್ ಮತ್ತು ಚಾರ್ಟ್ಸ್ ಜೊತೆಗೆ ಮತ್ತೇನು ಉಲ್ಲೇಖ ಆಗಿರ್ತೈತಿ, ರಿಲಿಜನ್ ಇರ್ತೈತಿ, ಟೆಂಪ್ರೇಚರ್ ಇರ್ತೈತಿ, ಲ್ಯಾಂಗ್ವೇಜ್ ಇರ್ತೈತಿ, ಅಥವಾ ಲ್ಯಾಂಗ್ವೇಜಸ್ ಇರ್ತಾವೆ, ಅಥವಾ ಪಾಪ್ಯುಲೇಷನ್ ಇರ್ತೈತಿ ಅಂತ ಹೇಳ್ಯಾರ. ಓಕೆ, ಈ ರೀತಿ ಏನಪ್ಪ ಅಂತಂದ್ರೆ ಅಟ್ಲಾಸ್ ಬುಕ್ ಅಥವಾ ಪುಸ್ತಕ ಇರ್ತದೆ ಅಂತ ಹೇಳ್ಯಾರ. ಈಗ ನಾವು ಇದನ್ನು ಗಮನದಲ್ಲಿಟ್ಟು ಅಲ್ಲಿ ಪ್ರಶ್ನೆಗೆ ಹೋಗೋಣ. ಈಗ ಯಾವ್ಯಾವ ಉಳಿದಾವೆ ನಮ್ಮ. ನೆಕ್ಸ್ಟ್ 34ನೇದು ಓದೈತಿ, ಇಲ್ಲಿ ಐತೆ ನೋಡಿರಿ ಉತ್ತರದ್ರದ. ಬೇಸ್ಡ್ ಆನ್ ದ ಪ್ಯಾಸೇಜ್ ಇಟ್ ಕ್ಯಾನ್ ಬಿ ಇನ್ಫರ್ಡ್. ಯಾವ ರೀತಿ ಊಹಿಸ್ಬೋದು, ಅಡಿಷ್ನಲ್ ಚಾರ್ಟ್ ಆ್ಯಂಡ್ ಗ್ರಾಫ್ಸ್. ಚಾರ್ಟ್ ಮತ್ತು ಗ್ರಾಫ್ಸ್ ಜೊತೆಗೆ ಮತ್ತೇನು ಇನ್ಕ್ಲೂಡ್ ಆಗಿರ್ತೈತಿ ಅಟ್ಲಾಸ್ದಲ್ಲಿ ಅಂತ ಕೇಳ್ಯಾರ. ಓಕೆ, ಅಲ್ಲಿ ಒಂದನೇ ಆಪ್ಷನ್ ಇದು ಏನಿದೆ, ಇಲ್ಲಿ ಲ್ಯಾಂಗ್ವೇಜಸ್ ಇದಾವೆ. ಲ್ಯಾಂಗ್ವೇಜಸ್ ಅಂತ ಉಲ್ಲೇಖ ಆಗಿದೆ ಚಾರ್ಟ್ದಲ್ಲಿ, ಪ್ಯಾಸೇಜ್ದಲ್ಲಿ ಲ್ಯಾಂಗ್ವೇಜಸ್ನು ಇರ್ಬೋದು. ಆಮೇಲೆ
ವೆರೇಜ್ ಟೆಂಪ್ರೇಚರ್ ಅಂದರೆ ಟೆಂಪ್ರೇಚರನ್ನು ಇರ್ಬೋದು ಅಂಥೇಳಿ ಅವರಲ್ಲಿ ಉಲ್ಲೇಖ ಆಗಿದೆ. ಅದೇ ರೀತಿ ಹಿಸ್ಟೋರಿಕಲ್ ಇವೆಂಟ್ಸ್ ನೋಡಿರಿ, ಹಿಸ್ಟೋರಿಕಲ್ ಇವೆಂಟ್ಸ್ ಅಂಥೇಳಿ ಒಂದು ಪ್ಯಾರಾಗ್ರಾಫ್ದಲ್ಲಿ ಎಲ್ಲಿಯೂ ಉಲ್ಲೇಖ ಆಗಿಲ್ಲ. ಆದ್ದರಿಂದ ಇದಕ್ಕೆ ಉತ್ತರ ಏನಪ್ಪ ಅಂತಂದ್ರೆ 1 and 2 ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, 1 and 2 ಈಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ನಾವು 34ನೇ ಪ್ರಶ್ನೆಯನ್ನು ಸಹ ಬಿಡಿಸಿದ್ವಿ. ಈಗ ನೋಡ್ರಿ ಇಲ್ಲಿ 36ನೇದು ಇದೇನಪ್ಪ ಅಂತಂದ್ರೆ ಕಾಮನ್ ಸೆನ್ಸಿಗೋಸ್ಕರ ಒಂದು ಪ್ರಶ್ನೆಯನ್ನು ಕೇಳ್ಯಾರ ನಿಮಗೆ. ಈ ಪ್ರಶ್ನೆಯನ್ನು ಈಗ ನೋಡಿ, ಗಿಗ್ಯಾಂಟಿಕ್ ಅನ್ನುವಂಥ ಶಬ್ದ ನಮಗೆ ಪ್ಯಾಸೇಜ್ದಲ್ಲಿ ಬಂದೇ ಇಲ್ಲ. ಈಗ ನಾವು ಇದನ್ನು ಹೆಂಗೆ ಹುಡುಕಬೇಕು? ಈಗ ಕೆಲವೊಂದಿಷ್ಟು ಸ್ನೇಹಿತರು ಏನಪ್ಪ ಅಂತಂದ್ರೆ ಈ ಪ್ರಶ್ನೆಯನ್ನು ನೋಡಿ ಅಲ್ಲೇ ನಿಮ್ಮ ಇರುವಂತಹ ಕಾನ್ಫಿಡೆನ್ಸನ್ನು ಲೂಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೆ ಇಲ್ಲಿ ಕಾನ್ಫಿಡೆನ್ಸನ್ನು ನಾವು ಕಳ್ಕೊಬಾರ್ದು. ಯಾಕಂತಂದ್ರೆ ಇಲ್ಲಿ ನಮ್ಮ ಕಾಮನ್ ಸೆನ್ಸನ್ನು ಯೂಸ್ ಮಾಡಬೇಕು. ಯಾವ ರೀತಿ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು? 36ನೇ ಪ್ರಶ್ನೆಗೆ ಅಂತಂದ್ರೆ ವಿಚ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಫ್ರಮ್ ದ ಪ್ಯಾಸೇಜ್ ಈಸ್ ಕ್ಲೋಸರ್ ಇನ್ ಮೀನಿಂಗ್ ಟು ಗಿಗ್ಯಾಂಟಿಕ್. ಗಿಗ್ಯಾಂಟಿಕ್ ಇದ್ರ ಪದ ಅರ್ಥ ಅಂತೂ ನಮಗೆ ಗೊತ್ತಿಲ್ಲ, ಆದರೆ ಆಪ್ಷನರ ಗೊತ್ತದಾವಲ್ಲ, ಅದ ಕಾಮನ್ ಸೆನ್ಸ್. ಈಗ ಒಂದೇ ಆಪ್ಷನ್ ಏನಿದೆ ನೋಡ್ರಿ, ಇಲ್ಲಿ ಒಂದೇ ಆಪ್ಷನ್ ಏನಿದೆ, ಅಟ್ಲಾಸ್ ಅಂತಿದೆ. ಅಟ್ಲಾಸ್ ಅಂತಂದ್ರೆ ಇದೊಂದು ಹೆಸರು ಇದೆ, ನಿಮಗೆ ಗೊತ್ತಾಯಿದೆ. ಅಟ್ಲಾಸ್ ಅಂತಂದ್ರೆ ಈಗ ನಾವೇನು ಮಾಡ್ತೇವೆ, ಒಂದು ಬುಕ್ಕಿನ ಹೆಸರು. ಯಾವ ಬುಕ್ಕಿನ ಹೆಸರು? ಮ್ಯಾಪ್ಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಬುಕ್ ಇದಿಲ್ಲ, ಅದಕ್ಕೆ ಅಟ್ಲಾಸ್ ಅಂತ ಹೇಳ್ತೇವೆ. ಅದೇ ರೀತಿ ಜಿಯೋಸ್ ಇದು ಗ್ರೀಕ್ ದೇಶದ ಮಹಾನ್ ಒಂದು ದೇವತೆಯ ಹೆಸರು, ಇದು ದೇವತೆಯ ಹೆಸರು. ನೆಕ್ಸ್ಟ್ ಗ್ಲೋಬ್ ಅಂದರೆ ನಿಮಗೆ ಗೊತ್ತಾಯಿದೆ, ಗೋಲಾಕಾರವಾಗಿರುವಂತಹ ಗ್ಲೋಬ್. ಸೊ ಈಗ ಇಲ್ಲಿ ಗಿಗ್ಯಾಂಟಿಕ್ ಇನ್ನೊಂದು ಉಳಿದಿರ್ತಕ್ಕಂತಹ ಟೈಟಾನ್, ಇವಂತೂ ಹೆಸರದು. ಓಕೆ, ಈಗ ನೋಡಿರಿ, ಜಿಯೋಸ್ ಇದಕ್ಕೆ ಗಿಗ್ಯಾಂಟಿಕ್ ಸಮನಾರ್ಥಕ ಪದ ಆಗಕ್ಕೆ ಸಾಧ್ಯ ಇಲ್ಲ. ಗ್ಲೋಬಿಗೂ ಸಹ ಗಿಗ್ಯಾಂಟಿಕ್ ಸಮನಾರ್ಥಕ ಪದ ಆಗಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅಟ್ಲಾಸ್ ಇದು ಸಹ ಒಂದು ಹೆಸರು ಇರೋದರಿಂದ ಗಿಗ್ಯಾಂಟಿಕ್ಗೆ ಸಮನಾರ್ಥಕ ಪದ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಕೊನೆಯದಾಗಿ ಓದಿರೋದು ಯಾವುದಪ್ಪ? ಒಂದೇ ಒಂದು ಆಪ್ಷನ್ ಓದಿದೆ, ಅದು ಯಾವುದು? ಟೈಟಾನ್. ಓಕೆ, ಟೈಟಾನ್ ಅಂಥೇಳಿ ಒಂದೇ ಓದಿರೋ ಕಾರಣದಿಂದ ನಾವು ಆ ಆಪ್ಷನ್ನ ಹಾಕಬೇಕು. ಈಗ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಕಾಮನ್ ಸೆನ್ಸ್ ಅಂತಂದರೆ ನೀವು ಟೈಟಾನಿಕ್ ಫಿಲ್ಮನ್ನು ನೋಡಿರ್ಬೋದು ಸ್ನೇಹಿತರೆ. ಓಕೆ, ಟೈಟಾನಿಕ್ ಇದರ ಅರ್ಥನೇ ಏನಪ್ಪ ಅಂತಂದ್ರೆ ದೈತ್ಯಾಕಾರವಾಗಿ ನೋಡ್ರಿ, ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಬೃಹತ್ತಾಕಾರವಾಗಿರ್ತಕ್ಕಂಥ ಹಡಗಕ್ಕೆ ಏನಂತ ಹೆಸರು ಕೊಟ್ಟಿದ್ರು? ಟೈಟಾನಿಕ್ ಅಂತ ಹೆಸರು ಕೊಟ್ಟಿದ್ರು. ಅಲ್ಲಿಂದನೇ ಏನಪ್ಪ ಅಂತಂದ್ರೆ ಆ ಹೆಸರು ಏನಿದೆ ಅದಕ್ಕೆ ಮೂಲವಾಗಿರ್ತಕ್ಕಂಥ ಹೆಸರು ಟೈಟಾನ್. ಸೊ ಅದಕ್ಕೆ ಇಲ್ಲಿ ಕಾಮನ್ ಸೆನ್ಸ್ವಾಗಿ ನಾವು ಬಳಸಿ ಏನು ಮಾಡಬಹುದು? ಟೈಟಾನ್ ಅಂತಕ್ಕಂಥ ಆಪ್ಷನನ್ನು ಇಲ್ಲಿ 36ನೇ ಪ್ರಶ್ನೆಗೆ ಉತ್ತರವನ್ನು ಹಾಕ್ಬೋದು. ಈ ರೀತಿ ಸ್ನೇಹಿತರೆ ನಾವು ಎಲ್ಲ ಪ್ರಶ್ನೆಗಳನ್ನು ಬಹಳ ಈಸಿಯಾಗಿ, ಬಹಳ ಸಿಂಪಲ್ಲಾಗಿ ಏನು ಮಾಡಬಹುದು? ಪ್ಯಾಸೇಜನ್ನು ಬಿಡಿಸಬಹುದು. ಈ ರೀತಿ ನಾವು ಈ ಪ್ಯಾಸೇಜ್ಗಳನ್ನು ಬಿಡಿಸಿ ಎಲ್ಲಕ್ಕೆಲ್ಲ ಅಂಕಗಳನ್ನು ಸಹ ಪಡ್ಕೋಬಹುದು. ಸಿಂಪಲ್ ಆಗಿರ್ತಕ್ಕಂತಹ ನಾನು ಟ್ರಿಕ್ಸ್ಗಳನ್ನು ಆಮೇಲೆ ಟಿಪ್ಸ್ಗಳನ್ನು ನಿಮಗೆ ಹೇಳ್ಕೊಟ್ಟೇನೆ. ನನಗೆ ಅನಿಸುತ್ತೆ ಈ ಎಲ್ಲ ಟ್ರಿಕ್ಸ್ಗಳು ನಿಮಗೆ ಬಹಳ ಅನುಕೂಲವಾಗಿವೆ ಅಂಥೇಳಿ ನನಗೂ ನಾನು ಅನ್ಕೋತೀನಿ. ಸೊ ಎಲ್ಲರೂ ನನ್ನ ಈ ವಿಡಿಯೋ ಲೈಕ್ ಮಾಡಿರಿ. ಆಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂತಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿರಿ. ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು. ಜೈ ಹಿಂದ್.